ದಿಢೀರ್ ಪ್ರತ್ಯಕ್ಷ. ನಂದೊಂದು ಪ್ರಶ್ನೆ, ಯಾರೋ ಕೇಳ್ತಾ ಇದ್ದಾರೆ ನನಗೇನು ಏನಿಲ್ಲ ಸರ್, ನಾನು ಸಿನಿಮಾನೇ 1.5 ಗಂಟೆ ಇಟ್ಟಿದ್ದೆ. ಬರೋ ಪ್ರೇಕ್ಷಕರ ಸಮಯವನ್ನು ವ್ಯರ್ಥ ಆಗಬಾರ್ದು ಅಂತ 1.5 ಗಂಟೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ನಿಮ್ಮವರೇ ನಿಮ್ಮ ಸಮಯವನ್ನು ಇಷ್ಟು ಧಾರಾಳವಾಗಿ ಖರ್ಚು ಮಾಡಿದ್ದನ್ನು ನನ್ನ ಕಣ್ಣಲ್ಲಿ ಅಲ್ಲಿ ಕುತ್ಕೊಂಡು ನೋಡೋಕ್ಕಾಗದೆ ಈ ಸ್ವಯಂಕೃತ ಅಪರಾಧ ನನ್ನಿಂದ ಆಗಿದೆ. ವೇದಿಕೆಗೆ ಕರೀದನೆ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಕರೆದಿದ್ದಕ್ಕೆ ಥ್ಯಾಂಕ್ ಯು. ಇದಿಷ್ಟು ಶಾರದೆಯ ಮಹಿಮೆ. ಮತ್ತೊಮ್ಮೆ ಸುದ್ದಿಗೋಷ್ಠಿಗೆ ಅಭಿನಯ ಚಕ್ರವರ್ತಿ ಬಾದಶಾ ಕಿಚ್ಚ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಪಚ್ಚನಿಗೆ ಕಿಚ್ಚ ಶಕ್ತಿಯಾಗಿ ನಿಂತಿದ್ದೀರಾ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಪ್ರಶ್ನೋತ್ತರವನ್ನು ಶುರು ಮಾಡಬಹುದು. ರೋಜಾ ಮನು ಪಾಟೀಲ್ ಫ್ರಮ್ ಅಶ್ವವೇಗ ನ್ಯೂಸ್. ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲಿ ಸರ್, ಅಲ್ಲಿ ಹಿಂದೆ ಏನಂತ ಹೇಳಿದ್ರೆ, ಒಳ್ಳೆ ನಟನೆ ಇರುತ್ತೆ, ಒಳ್ಳೆ ಮಾಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಏನೇ ಒಂದು ಪಾತ್ರವನ್ನು ಕೊಟ್ಟರೂ ಕೂಡ ಹಾಲಲ್ಲಿ ಹಾಕಿದ್ರೆ ಹಾಲು, ನೀರಲ್ಲಿ ಹಾಕಿದ್ರೆ ನೀರು, ಆ ರೀತಿಯಾಗಿ ಅಭಿನಯಿಸುವಂತಹ ಎಲ್ಲ ಒಂದು 100% ರಿಸಲ್ಟ್ ಕೊಟ್ಟರೂ ಕೂಡ ಒಂದು ಚರ್ಚೆ ಏನಪ್ಪಾ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಪೋಟಿಸಮ್. ಅಣ್ಣನ ಮಕ್ಕಳು, ತಂದೆ ಆಯಿತು, ಮಗಳು, ಸುದೀಪ್ ಸರ್ ಮಗಳು ಕೂಡ ಸಿಂಗರ್. ಸೊ ಈ ರೀತಿಯಾದಂತಹ ಚರ್ಚೆಗಳು. ಮ್ಯಾಂಗೋ ಪಚ್ಚ ಅಂದ ತಕ್ಷಣ ಏನ್ ನೆಪೋಟಿಸಮ್ ನಡೀತಾ ಇದೆಯಪ್ಪ, ಏನ್ ಹೋಗೋದು ಸಿನಿಮಾಗೆ, ಏನಿರುತ್ತೆ ಸಿನಿಮಾದಲ್ಲಿ, ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಅಭಿನಯ ಗೊತ್ತಿದ್ದವರು ಕೂಡ ಆ ಫ್ಯಾಮಿಲಿಲಿ ಇದ್ದಾರೆ, ಆ ಕುಟುಂಬದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳಿಗೆ, ಚರ್ಚೆಗಳಿಗೆ ನೀವು ಕೂಡ ಒಳಗಾಗ್ತಾ ಇದ್ರ, ಬಲಿ ಆಗ್ತಾ ಇದ್ರ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಜೆನ್ಯೂನ್ ಆಗಿದ್ರು ಕೂಡ ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂದಾಗ ಇಟ್ ಹರ್ಟ್ಸ್ ಅ ಲಾಟ್. ಸೊ ನೀವು ಏನು ಹೇಳ್ತೀರಾ ಇದಕ್ಕೆ? Actually, it doesn't hurt me at all, ma'am. And ಅದನ್ನ ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಟು ಪ್ರೂವ್ ಮೈ ಸೆಲ್ಫ್. ಆ್ಯಂಡ್ ಮಿಕ್ಕಿದ್ದು, ಆ್ಯಂಡ್ ಆಸ್ ಆಫ್ ನಾವು ಇಷ್ಟು ಬರ್ತಾರೋ ಪ್ರೀತಿಯಲ್ಲಿ ನನಗೆ ಆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೆವರ್ದಲೆಸ್ ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರಾ? ಆ್ಯಕ್ಚುಲಿ ಇದು ದೊಡ್ಡ ಮನೆಯಿಂದನೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವ್ರಿಗೆ ನೀವು ಕೇಳಿಲ್ಲ? ಸರ್, ಯು ನೋ ವಾಟ್ ಐ ಮೀನ್. ಯಾ ನೆಪೋಟಿಸಮ್ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಸರ್, ನಾನು ಅವಾಗಿನ ಒಂದು ನಿಮಿಷ ಬರೋ ವಿಚಾರ ಅಲ್ಲ. ಅಂಬಾನಿ ಅವ್ರಿಗೂ ಕೇಳಬೇಕು, ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಆಸ್ತಿ ಅಲ್ಲ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಯಲ್ಲಿ ಯಾವುದೋ ಒಂದು ವರ್ಡ್ ಹುಟ್ಕೊಂಡ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆ ಅನ್ನೋದು ಒಲ್ದು ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಪ್ಪನ ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲುನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತೊಗೊಂಡು ಎಷ್ಟೋ ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇಲ್ದಲೇ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ದು ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆ ಒಬ್ಬರ ಆಸ್ತಿ ಇಲ್ಲದಲೇ ಇರ್ಬೋದು, ನನ್ನ ಒಂದು ಆಸ್ತಿ ನನ್ನ ತಂದೆ ಇದ್ದಾರೆ, ಇವನಿಗೆ ಒಂದು ಮಾಮ ಇದ್ದಾನೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನೂ ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವರಿಗೆ ನಟನೆ ಬಗ್ಗೆ ಸ್ಫೂರ್ತಿ ಇದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ, ಕಲೆ ಇದೆಯಾ, ಬೆಳೀತಾರೆ. ದಟ್ಸ್ ಆಲ್. ವಿವೇಕ್ ಇಲ್ಲಿ ವಿವೇಕ್, ಇದು ಯೂಶುವಲಿ ಅಂದರೆ ಇಲ್ಲಿ ಕತೆಗಳು ಅದು ಕಾಲಘಟ್ಟವನ್ನು ಮೀರಿ ಇರುವಂತಹ ಕತೆಗಳು. ಅಂದರೆ ಫಾರ್ ಎಕ್ಸಾಂಪಲ್ 90ರ ಕಾಲಘಟ್ಟ, 97ರ ಕಾಲಘಟ್ಟ, 2000
ಈಗ ನೀವು ಇದು ತುಂಬ ವರ್ಷದ ಹಿಂದೆ ಬರೆದಂಥ ಕತೆ ಅಂತ ಹೇಳಿದ್ರಿ. ಸೊ ಕತೆಗಳು ತನ್ನ ಗಟ್ಟಿ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂತಂದರೆ ಆ ಕತೆಗೆ ಪೂರಕವಾದಂತಹ ಪ್ರೊಡಕ್ಷನ್ ಹೌಸು, ಕಲಾವಿದರು ಮತ್ತು ನಿಮ್ಮ ಟೀಮ್ ಸಿಕ್ಕಾಗ ಅದು ತುಂಬ ಎಲಾಬ್ರೇಟಾಗಿ ಮಾಡೋಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಇಲ್ಲಿ ಪ್ರೂವ್ ಮಾಡಿದಿರಿ. ಕತೆ ತನ್ನ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂದರೆ ರೈಟ್ರ್ ಹೇಗೆ ಕನೆಕ್ಟ್ ಆಗಿರಬೇಕು ಸಿನಿಮಾ ಜೊತೆಗೆ ಅಂತ, ಆ್ಯಸ್ ಅ ರೈಟರ್ ಆಗಿ, ಆಸ್ ಅ ಡೈರೆಕ್ಟರ್ ಆಗಿ? ಇಲ್ಲ, ಆ ಥರದ್ದು ಭಯ ಒಬ್ಬ ರೈಟರ್ ಅಥವಾ ಡೈರೆಕ್ಟರ್ಗಿದ್ದರೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಈ ಕತೆ ಅಸ್ತಿತ್ವ ಕಳ್ಕೊಂಬಿಡುತ್ತಾ? ನೋ, ಇಲ್ಲ. ನೀವು ಶುರು ಮಾಡ್ತೀರಾ ಅಷ್ಟೇ. ಒಂದು ಕಥೆ ಶುರು ಮಾಡಿದ ಮೇಲೆ ಆ ಸಿನಿಮಾ ಆಗಿ ತೆರೆಗೆ ಬರೋದಕ್ಕೆ 3-4 ವರ್ಷ ಆಗಿಬಿಡುತ್ತೆ. ಆ 4 ವರ್ಷ ನೀವು ಆ ಇಂಟ್ರೆಸ್ಟನ್ನ ಉಳಿಸ್ಕೊಳ್ಬೇಕು ಅಂತಂದರೆ ಆ ಕಥೆಯಲ್ಲಿ ಏನೋ ಒಂದು ತುಂಬ ಪರ್ಸ್ನಲಾಗಿ ನಿಮಗೆ ಕಾಡಿರಬೇಕು. ಪಾತ್ರ ಇರ್ಬೋದು, ಅಥವಾ ಒಂದು ಹಾಡಿರ್ಬೋದು, ಅದರ ಕ್ಲೈಮ್ಯಾಕ್ಸ್ ಇರ್ಬೋದು, ಏನೇ ಇರ್ಬೋದು. ಆದರೆ ಆ ಭಯ ಪ್ರಾಬಬ್ಲಿ ನನಗಿರಲಿಲ್ಲ. ಯಾಕೆಂದರೆ ಅಯ್ಯೋ ಇದು ಬೇಗ ಮಾಡಿಬಿಡ್ಬೇಕು, ಇದು ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ ಅಥವಾ ರಿಲೆವೆನ್ಸ್ ಹೋಗ್ಬಿಡುತ್ತೇನೋ. ವಿ ಜಸ್ಟ್ ರೈಟ್ ಸ್ಟೋರೀಸ್, ವಿ ಜಸ್ಟ್ ಮೇಕ್ ಇಟ್ ಆ್ಯಸ್ ಬೆಸ್ಟ್ ಟು ಅವರ್ ನಾಲೆಡ್ಜ್. ಆ್ಯಂಡ್ ಆ ಥರದ್ದು ಯಾವುದೇ ಏನು ಟೆನ್ಷನ್ಗಳಿರಲಿಲ್ಲ. ಆ್ಯಂಡ್ ಈ ಕಥೆ ಈ ಚಿತ್ರಕಥೆ ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಒಟ್ಟಿಗೆ ಬರೆದಿದ್ದು. ಆ್ಯಂಡ್ ಆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ, ರೈಟಿಂಗ್ ಇದ್ದಾಗ, ಅಂದರೆ ರೈಟರ್ದು ಒಂದು ಸಪೋರ್ಟ್ ಇರುತ್ತಲ್ಲ, ಸೊ ಅದು ಈ ಥರದ ಕನ್ಫ್ಯೂಷನ್ ಬರೋದಕ್ಕೆ ಬಿಡೋದಿಲ್ಲ. ಬಟ್ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ಅದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತಂದರೆ, ಇಫ್ ಯು ಆರ್ ಮೇಕಿಂಗ್ ಅ ಫಿಲ್ಮ್ ಬೇಸ್ಡ್ ಆನ್ ಸಮಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ಮೇಲೂ ಸಿನಿಮಾ ಮಾಡ್ತಿದ್ದೀರಾ, ಸೊ ಅದು ಆ ಟೈಮಲ್ಲೇ ಬರಬೇಕಾಗತ್ತೆ. ಅದಾದಮೇಲೆ ಬರೋಕ್ಕಾಗಲ್ಲ, ಆವಾಗ ಅದು ರೆಟ್ರೋಸ್ಪೆಕ್ಟಿವ್ ಫಿಲ್ಮ್ ಆಗುತ್ತೆ. ಸೊ ಈ ಫಿಲ್ಮ್ನಲ್ಲಿ ನಮ್ಗೆ ಆ ಥರದ್ದು ಯಾವುದೇ ಇಂಥ ಟೈಮಲ್ಲೇ ಮಾಡಿಬಿಡ್ಬೇಕು, 2 ವರ್ಷದಲ್ಲೇ ಮಾಡಬೇಕು ಅನ್ನೋ ಥರದ್ದು ಯಾವುದೇ ಟೈಮ್ ಲೈನ್ ಇರಲಿಲ್ಲ. ಸಿನಿಮಾಗೊಂದು ಟೈಮ್ ಲೈನ್ ಇದೆ, ಅದು ನಾವು ಸೆಟ್ ಮಾಡಿದ್ದೀವಿ. ಬಟ್ ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಥಾಟ್, ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಮೇಡ್, ಆ್ಯಂಡ್ ದ ಸ್ಟೋರಿ ಇಸ್ ಸ್ಟಿಲ್ ರಿಲೆವೆಂಟ್ ವೆನ್ ದ ಫಿಲ್ಮ್ ಇಸ್ ಇನ್ ದ ಥಿಯೇಟರ್ಸ್. ವಿವೇಕ್ ಸರ್, ಎಸ್ ಸರ್. ಈ ಕಥೆನ ಬರೆಯುವಾಗ ಫಸ್ಟ್ ಸಂಚಿತ್ ಅವರಿಗೆ ಅಂತಲೇ ಬರ್ತಿದ್ದ, ಇಲ್ಲ ಬೇರೆ ಕ್ಯಾರೆಕ್ಟರ್ ಯಾರಾದರೂ ಯೋಚನೆ ಮಾಡಿ ಬರ್ತಿದ್ದ? ಇಲ್ಲ, ಸಂಚಿತ್ ಅವ್ರಿಗೆ ಅಲ್ಲ ಇದು ಬರೆದಿದ್ದು. ನಾನು 2-3 ಸತಿ ನಾನು ಕ್ಲಿಯರ್ ಮಾಡಿದೆ. ನನಗೆ 3-4 ಜನ ಕೇಳಿದ್ರು ಕೂಡ, ಅಂದರೆ ಪಚ್ಚ ಅಂತ ಯಾಕೆ ಇಟ್ಟಿದ್ದೀರಾ ಹೆಸರನ್ನ, ಇದು ಕಿಚ್ಚಾಗೆ ರೈಮ್ ಆಗೋ ಥರ ಇಟ್ಟಿದ್ದ ಅಂತ. ಇಲ್ಲ, ಖಂಡಿತ ಇಲ್ಲ. 2020ರಲ್ಲಿ ಈ ಚಿತ್ರದ ನಾಯಕ ನಟನ ಹೆಸರು ಪ್ರಶಾಂತ ಅಲಿಯಾಸ್ ಪಚ್ಚ ಅಂತ ನಾವು ಇಟ್ಟಿದ್ದು. ಅದು ಡೆಸ್ಟಿನಿ, ಅದು ಎಲ್ಲ ಕಡೆ ಸುತ್ತಿ ಅದು ಕಿಚ್ಚ ಅಂದರೆ ಕಿಚ್ಚ ಸುದೀಪ್ ಅವರ ಸೋದರಳಿಯ ಪಚ್ಚ ಆಗಿದ್ದದು. ಅದು ಡೆಸ್ಟಿನಿ, ಅದು ಇಟ್ ಡಿಂಟ್ ಹ್ಯಾಪನ್ ಬೈ ಡಿಸೈನ್. ಎರಡನೇದಾಗಿ ಈ ಸಿನಿಮಾಗೆ ಒಂದು ಹೊಸ ಮುಖಾನೇ ಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆಂದರೆ ಪಚ್ಚ ಅಷ್ಟು ಅಂದರೆ ಏರಿಯಾದಲ್ಲಿ ಒಂದು DVD ಅಂಗಡಿ ಇಟ್ಕೊಂಡಿರೋ ಹುಡುಗ, ಮೈಸೂರಲ್ಲಿ ಓಡಾಡ್ಕೊಂಡಿರೋ ಹುಡುಗ. ವಿ ವಾಂಟೆಡ್ ಸಂಬಡಿ ವಿತ್ ನೋ ಬ್ಯಾಗೇಜ್, with no prior things to prove on screen. So we wanted a fresh and raw talent, and Sanchit really proved a lot. ಯಾಕೆ ಪ್ರಶ್ನೆ ಅಂದರೆ ಸರ್, ಯಾಕೆ ಅವ್ರಿಗೆ ಇಟ್ಟಿದ್ದು ಅಂತಂದರೆ, ಈ ಕಥೆಯನ್ನು ತಗೋಬೇಕು ಅಂದರೆ ಭಾಳ ಧೈರ್ಯ ಬೇಕು. ಯಾಕೆಂದರೆ ನಿಜವಾಗಿ ನಡೆದಿರುವಂಥ ಘಟನೆಗಳು ನಿಮಗೆ ಗೊತ್ತಿದೆ. ಅದು 2017ಕ್ಕೆ ಇದು ಕ್ಲೋಸ್ ಆಯಿತು, ಕ್ಲೋಸು ಕೂಡ ಮಾಡಿದ್ರು ಈ ಕೇಸನ್ನು. ಮೈಸೂರಲ್ಲಾದಂಥ ನಿಜವಾದ ಘಟನೆಗಳನ್ನು ಒಂದಷ್ಟು ಆಧಾರಿತವಾಗಿ ತಗೊಂಡಿದ್ದೀರಾ. ಸಂಚಿತ್ ಅವರಿಗೆ ಬರ್ದಿದ್ದಿದ್ರೆ ನೀವು ಈ ಥರ ದೊಡ್ಡ ಮನೆಯಿಂದ, ಅಂದರೆ ದೊಡ್ಡ ಸ್ಟಾರ್ ಮನೆಯಿಂದ ಬರುವಂಥ ಹುಡುಗ ಈ ಗಾಂಜಾ ಅನ್ನೋ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೊರಟಾಗ ಅದು ನೆಗೆಟಿವ್ ಹೋಗ್ಬೋದು, ಪಾಸಿಟಿವ್ ಹೋಗ್ಬೋದು. ಎರಡು ಯೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಬರ್ದಿರಬೇಕಾಗತ್ತೆ. ಸೊ ಇದು ಮೈಸೂರಿಗರಿಗೆ ಅವಮಾನ ಆಗುವಂಥ ರೀತಿಲೂ ಇರಬಹುದು. ಯಾಕೆಂದರೆ ಸಾಂಸ್ಕೃತಿಕ ನಗರದಿಂದ ಗೌರವ ಕೊಟ್ಟಾಗ ಮೈಸೂರಲ್ಲಿ ಮಾಲಿದೆ ಅನ್ನೋದನ್ನು ನಾವು ಹೇಳೋಕೆ ಹೊರಟಾಗ ತೆರೆ ಮೇಲೆ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಏನಂದರೆ, ಒಂದೊಳ್ಳೆ ಸಿನಿಮಾವನ್ನು ಮಾಡಿದ್ದೀರಾ, ಸಿನಿಮಾದ ರೀತಿಯಲ್ಲಿ ನೋಡೋ ರೀತಿ ಮಾಡಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತೀವಿ. ಪಾರ್ಟ್ 2ನ ಆದಷ್ಟು ಬೇಗ ಕೊಡಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಸರ್ ಸುದೀಪ್ ಸರ್ ಹಿಂದೆ ಸರ್, ಲೋಕೇಶ್ ಈ ಕಡೆ ನ್ಯೂಸ್ ಫಸ್ಟಿಂದ. ಸುದೀಪ್ ಸರ್ ಎಲ್ಲ ಹಂತದಲ್ಲೂ ಸಂಚಿತ್ ಅವ್ರನ್ನ ಒಬ್ಬರನ್ನೇ ನೀವು ಮುಂದೆ ಬಿಟ್ಟಿದ್ರಿ. ಸೊ ಅದು ಖುಷಿ ಕೊಡ್ತಾ ಸರ್ ಅಂತ. ಯಾಕಂದರೆ ಬಹುಶಃ ಬೇರೆ ಸ್ಟಾರ್ ಯಾರು ಇದ್ದರೆ ಜೊತೆಗೆ ತಮ್ಮ ಕುಟುಂಬದವ್ರು ಬರ್ತಾರೆ ಅಂತಂದರೆ, ಈಗ ರಾಜ್ಯ ಪ್ರವಾಸ ಮಾಡಿದ್ರು, ಆ ಸಂದರ್ಭದಲ್ಲಿ ಜೊತೆಗೆ ಪ್ರವಾಸ ಮಾಡ್ಬೋದಾಗಿತ್ತು. ಜೊತೆಗೆ ಅವ್ರ ಜೊತೆ ಹೋಗಿ ಒಂದು ಕೈ ಹಿಂಗೆ ಮೇಲೆ ಎತ್ತಿದ್ರೆ ಅದರ ಬೇರೆ ರೀತಿನೇ ಇರ್ತೈತಿ. ಯಾಕೆ ಎಲ್ಲ ಹಂತದಲ್ಲಿ ಅವ್ರೊಬ್ಬರನ್ನೇ ಹೋಗ್ಬಿಟ್ರಿ ಅಂತ? ಅವನು ಡೇಟಿಗೂ ಒಬ್ಬನೇ ಹೋಗೋದು, ಕಲಿತಾರೆ. ಕಾರಣ ಇರಬೇಕಲ್ಲ ಸರ್ ಇದ್ರೆ. ನಾಟ್ ಲೈಕ್ ದಟ್ ಸರ್. ಇವಾಗ ಒಟ್ಟಿಗೆ ಹೋದ್ರೆ ಎಲ್ಲ ಕಡೆ ನೆಪೋಟಿಸಮ್ ಅನ್ನೋ ವರ್ಡ್ ಬಂದ್ಬಿಡ್ಬೋದು. ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ ಸರ್. ಅದೇ ಏನಾಗುತ್ತೆ ಸರ್, ಈಗ ಶಾರದವ್ರು ಕೇಳಿದಾಗೆ, ನೀವಲ್ಲಿ ಕೆಲವ್ರು ಕೇಳಿದಾಗೆ ಸ್ಟ್ರಾಟಜಿ ಅಂತ ನಾವೇನು ಕೇಳಿದ್ರಿ ಶಾರದವ್ರೆ, ದಟ್ ನಾಟ್ ಅಲೋವಿಂಗ್ ದೆಮ್ ಇನ್ ದ ಬಿಗಿನಿಂಗ್ ಇಸ್ ನಾಟ್ ಅ ಸ್ಟ್ರಾಟಜಿ ಮ್ಯಾಮ್.
ಇಲ್ಲಿ ಏನಾಗುತ್ತೆ, ನಾನು ಕಲ್ತಿರೋದು ಅಂದ್ಕೊಳ್ಳೋಣ. ಹೊಸೊಬ್ಬರು ಎಷ್ಟೋ ಜನ ಪ್ರತಿಭೆಗಳು ಸಿನಿಮಾ ಮಾಡಿದಾಗ, ಅದು ಕಲಾವಿದರು, ಎಸ್ಪೆಷಲಿ ಕಲಾವಿದರು ವೇದಿಕೆ ಮೇಲೆ ಕೂತ್ಕೊಂಡಾಗ ಅಥವಾ ನಿಮ್ಮಲ್ಲಿ ಇಂಟರ್ವ್ಯೂಸ್ಗೆ ಕೂತಾಗ ತುಂಬ ಹಲವಾರು ರೆಸ್ಟ್ರಿಕ್ಷನ್ಸ್ ಇರ್ತಾವೆ ಅವ್ರಿಗೆ. ಇದನ್ನು ಹೇಳಬೇಡಿ, ಅದನ್ನು ಮಾತಾಡಬೇಡಿ, ಕತೆ ಬಿಟ್ಕೊಡ್ಬೇಡಿ. ಆ್ಯಂಡ್ ಐವ್ ಸೀನ್ ದಿ ಯಂಗ್ ಆ್ಯಕ್ಟರ್ಸ್ ಸ್ಟ್ರಗಲ್. ಯಾಕಂದ್ರೆ ಅವರಿಗೆ ಮೀಡಿಯಾ ಹೊಸದು, ಪ್ರಶ್ನೆಗಳು ಹೊಸದು, ಎಕ್ಸೈಟ್ಮೆಂಟಲ್ಲಿರ್ತಾರೆ ಮಾತಾಡೋದಕ್ಕೆ, ಬಟ್ ದೇ ಡೋಂಟ್ ನೋ ವಾಟ್ ಟು ಸೇ. ಅಂಥದ್ರಲ್ಲಿ ಐ ಥಾಟ್ ಇಟ್ ವಾಸ್ ಬೆಟರ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡೋಣ, ಆಮೇಲೆ ಅವ್ರು ಹೋಗಲಿ ಮಾತಾಡಲಿ. ಬಿಕಾಸ್ ಅಟ್ಲೀಸ್ಟ್ ಸಿನಿಮಾ ನೋಡಿರ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಫ್ರೀಡಮ್ ಇರುತ್ತೆ ಮಾತಾಡೋದಕ್ಕೆ. ಅದಾದಮೇಲೆ ಗುಡ್ ಬ್ಯಾಡ್ ಆಗಲಿ ಅವರಿಗೆ ಮತ್ತು ನಿಮಗೆ ಬಿಟ್ಟಿದ್ದು ಸರ್. ದಟ್ ಇಸ್ ನಾಟ್ ವಿ ಆರ್ ಟ್ರೈಂಗ್ ಟು ಕಂಟ್ರೋಲ್. ಬಟ್ ಅದಕ್ಕಿಂತ ಮುಂಚೆ ನಿರ್ಮಾಪಕರಾಗಿ ಕೂತಾಗ ಅವ್ರಿಗೆ ಅಟ್ಲೀಸ್ಟ್ ಒಂದಿಷ್ಟು ಮಾತಾಡಬಹುದು ಅನ್ನೋದೊಂದಿರುತ್ತೆ. ಆ್ಯಂಡ್ ದೇ ದೆಮ್ಸೆಲ್ವ್ಸ್ ನೋ ವಾಟ್ ಟು ಟಾಕ್. ಸೊ ಹಾಗಿರೋದ್ರಿಂದ ಇಟ್ ವಾಸ್ ಮೈ ಪರ್ಸ್ನಲ್ ಚಾಯ್ಸ್ ದಟ್ ಐ ಟೋಲ್ಡ್ ಆ್ಯಂಡ್ ರಿಕ್ವೆಸ್ಟೆಡ್ ದ ಟೀಮ್, ಆಲ್ ದ ಸ್ಟಾರ್ಕಾಸ್ಟ್, ಜೈ ಇರ್ಬೋದು, ಕಾಜಲ್ ಅವ್ರು ಇರ್ಬೋದು, ದೇ ಆರ್ ಆಲ್ ವೆರಿ ವಲ್ನರಬಲ್ ರೈಟ್ ನಾವು. ಅವ್ರನ್ನ ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ದೇ ಡೋಂಟ್ ನೋ ವಾಟ್ ಟು ಆನ್ಸರ್. ಸೊ ಐ ಥಾಟ್ ಇಟ್ ವಾಸ್ ದ ಬೆಸ್ಟ್ ದಟ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದಾಗ ಅವರ ಪ್ರತಿಭೆ ತಾವು ನೋಡಿರ್ತೀರಿ, ಸಿನಿಮಾ ನೋಡಿರ್ತೀರಿ, ಪ್ರಶ್ನೆಗಳು ಸರಿಯಾಗಿರ್ತವೆ. ಅದರ್ವೈಸ್ ಐ ಹ್ಯಾವ್ ಸೀನ್ ದಟ್ ದೇ ವಿಲ್ ಆಲ್ ಸ್ಟ್ರಗಲ್. ಸೊ ದಟ್ ಇಸ್ ಆಲ್ ಇಟ್ ಇಸ್. ಆ್ಯಂಡ್ ಈಗ ಅಫ್ಕೋರ್ಸ್ ಆ ಟೀಮಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ, ಒಂದು ಸ್ಫೂರ್ತಿ ಕೊಟ್ಟಾಗ ಪ್ರತಿಯೊಬ್ಬರು, ಇವಾಗ ನಾನು ಇವ್ರನ್ನ ಮಾತ್ರ ಹೇಳ್ತಾ ಇಲ್ಲ, ಪ್ರಶಾಂತ್ ಅವ್ರನ್ನ ತಗೊಳ್ಳೋಣ. ಐ ಥಿಂಕ್ ಐ ಬಿಕೇಮ್ ಅ ಹ್ಯೂಜ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಐ ಥಿಂಕ್ ನಾನು ಅವ್ರ ಕೈ ಹಿಡಿದೆ, ಬರೀ ಸಂಚಿತಿಂದಲ್ಲ, ನೆನ್ನೆ ಅವ್ರಿಗೂ ಹಿಡಿದೆ, ಬನ್ನಿ, ಬಿಕಾಸ್ ನಿಮ್ಮಂಥ ಕಲಾವಿದರು ಚಿತ್ರರಂಗಕ್ಕೆ ಬೇಕು. ನೀವು ನಂಬಲ್ಲ, ನಮ್ಮ ಮನೇಲಿ ಶೋಸ್ ಆದಾಗ ಪ್ರತಿಯೊಬ್ಬರು ಕೇಳಿದ್ರು, ಯಾರ್ರೀ ಅವರು, ಏನ್ರಿ ಮಾಡಿದಾರೆ ಅವರು ಅಂತ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಫೆಲ್ಟ್ ವೆನ್ ಐ ಸಾ ದ ಫಿಲ್ಮ್. ಹಿಸ್ ಡಬ್ಬಿಂಗ್, ಹಿಸ್ ವೊಕ್ಯಾಬುಲರಿ. ಸೊ ಐ ವಾಸ್ ವೆರಿ ಹ್ಯಾಪಿ ಸರ್. ನಾನು ಅವನು ಸಂಚಿತ್ ಅಂತ ಕೈ ಎತ್ತಿಲ್ಲ, ಅವ್ರು ಪ್ರಶಾಂತ್ ಅಂತಲೂ ಕೈ ಎತ್ತಿದ್ದೀನಿ ನಾನು. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಇಟ್ ಶುಡ್ ಬಿ. ಡೋಂಟ್ ಯು ಥಿಂಕ್ ದಟ್ ಒಂದು ಚಿತ್ರರಂಗದಲ್ಲಿ ನೀವು ಹೇಳಿದ ಹಾಗೆ ಕಲಾವಿದರು ಬೇಕು, ಒಂದು ಒಳ್ಳೆ ನಡಿಬೇಕು ಅಂದಾಗ, ಡೋಂಟ್ ಯು ಥಿಂಕ್ ಇಟ್ಸ್ ಪೀಪಲ್ ಲೈಕ್ ಅಸ್ ವಿ ಹ್ಯಾವ್ ಟು ಪುಷ್. ದಟ್ಸ್ ವಾಟ್ ಐ ಡಿಡ್. ಯಾವ ಮಟ್ಟಿಗೆ ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಅಂತ, ಯಾಕಂದರೆ ನಿಮ್ಮ ಮೊದಲ ಸಿನಿಮಾಗೆ ಸೆಲೆಬ್ರೇಟ್ ಮಾಡೋಕ್ಕೆ ನಿಮಗೆ ಎಷ್ಟು ಟೈಮ್ ಸಿಕ್ಕಿದ್ದು ಗೊತ್ತಿಲ್ಲ, ಬಟ್ ಮಗನ ಸಿನಿಮಾಗೆ ಇಡೀ ಕುಟುಂಬವನ್ನು ತರಿಸ್ತೀರಿ, ಅಂದರೆ ಆ ಸಿನಿಮಾ ಕುಟುಂಬವನ್ನು, ಇಡೀ ಫ್ಯಾಮಿಲಿಯನ್ನು ಮಾಧ್ಯಮದವ್ರು ಕರೆಸ್ತೀರಿ, ತೋರಿಸ್ತೀರಿ, ಖುಷಿ ಪಡ್ತೀರಿ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಯು ಕ್ವಶನ್, ಸ್ವಲ್ಪ ಸ್ಲೋ ಆಗಿ ಕೇಳಿ ಸರ್. ಅಂದರೆ ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಎಷ್ಟು ಟೈಮ್ ಸಿಕ್ಕಿತೋ ಗೊತ್ತಿಲ್ಲ, ಬಟ್ ನಿಮ್ಮ ಮಗನ ಸಿನಿಮಾ ರಿಲೀಸ್ಗೆ ಇಡೀ ಸಿನಿಮಾ ಫ್ಯಾಮಿಲಿ ಇದೆಯಲ್ಲ, ಇಂಡಸ್ಟ್ರಿಗೆ ಎಲ್ಲರೂ ಸಿನಿಮಾ ತೋರಿಸ್ತೀರಿ, ಮೀಡಿಯಾದವ್ರಿಗೆ ತೋರಿಸ್ತೀರಿ, ಆ ಥರ ಸೆಲೆಬ್ರೇಟ್ ಮಾಡಿದ್ರಲ್ಲ, ಎಷ್ಟು ಖುಷಿ ಆಯಿತು. ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀರಾ ಸಂಚಿತ್? ಸಂಪಾದಿಸಿದ್ದೀನಲ್ಲ ಸರ್. ಈಗ 30 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ನಾನು ಇದ್ಬಿಟ್ಟು ಏನು ಸಂಪಾದಿಸಿದ್ದೀನಿ ಅಂದರೆ ಅವ್ರಗಳ ಪ್ರೀತಿ, ನಿಮ್ಗಳ ಪ್ರೀತಿ. ಅವ್ರು ಮಾತ್ರ ಅಲ್ಲ, ನಿಮ್ಮ ಮಾಧ್ಯಮದಿಂದನೂ ಪ್ರತಿಯೊಬ್ಬರು ಎಡಿಟರ್ಸ್ ಎಲ್ಲರೂ ನಮ್ಮ ಮನೆಗೆ ಅವತ್ತು ಒಂದು CM ಅನೌನ್ಸ್ಮೆಂಟ್ ಕ್ರೈಸಿಸ್ ಇತ್ತು, ಅದರಲ್ಲಿ ನಿಮ್ಮ ಚಾನಲ್ಗಳಿಗೆ ಎವ್ರಿಬಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬಟ್ ಅಂಥದ್ರಲ್ಲಿ ಪ್ರತಿಯೊಬ್ಬರು ಬಂದು ಒಂದು ಗೌರವ ಕೊಟ್ಟರು ಅಂದರೆ ನಾನು ಅವ್ರ ಹತ್ರ ನಾನು ಸಂಪಾದಿಸಿರೋದು ಅದನ್ನು ನಾನು ನನಗೂ ಬಳಸ್ಕೊಂಡಿಲ್ಲ ಯಾವತ್ತು. ದೀಸ್ ಪೀಪಲ್ ನೀಡ್ ಇಟ್ ಆ್ಯಂಡ್ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆಲ್ ಹ್ಯಾಡ್ ಎ ಗ್ರೇಟ್ ಟೈಮ್. ಆ ಸಿನಿಮಾ ತೋರಿಸಿ ನಾವು ಅಗೇನ್ ಅದನ್ನು ನಾನು ಪ್ರಾಪಗ್ಯಾಂಡ ಮಾಡಿ ಎಲ್ಲೋ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಒಬ್ಬೊಬ್ಬರ ಹತ್ರ, ಇಫ್ ಯು ನೋಟಿಸ್ ಸರ್, ನಾನು ಯಾರ ಹತ್ರನೂ ಬೈಟ್ಸ್ ಕೇಳಿಲ್ಲ ಈ ಸಿನಿಮಾದಾಗಲಿ. ತಪ್ಪು ಅಂತ ನಾನು ಹೇಳ್ತಲ್ಲ, ಐ ಡಿಂಟ್ ವಾಂಟ್ ಸರ್. ಸೊ ಐ ಜಸ್ಟ್ ವಾಂಟೆಡ್ ಟು, ದಿಸ್ ಇಸ್ ಮೈ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಮೈ ಥ್ಯಾಂಕ್ಸ್ ಆಸ್ ವೆಲ್ ಆಸ್ ಸೀಕಿಂಗ್ ದೇರ್ ಆಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಆ್ಯಂಡ್ ವಿ ಎಂಜಾಯ್. ಆ ಸಿನಿಮಾ ನೋಡಿದ್ವಿ, ಎಲ್ಲರೂ ಬಂದರು, ಪ್ರತಿಯೊಬ್ಬರು ಗೌರವಿಸಿದ್ರು. ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಸರ್, ಸಂಚಿತ್, ನಿಮಗೆ ಮೊದಲಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ ಸರ್. ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀರಾ. ಆದರೆ ಪ್ರಶ್ನೆ ಇದು ಸುದೀಪ್ ಸರ್ಗೆ. ಸರ್, ಅದೇನು ಸಸ್ಪೆನ್ಸ್ ಸರ್ ಅದು, ಹಂಗೆ ನಿಮ್ಮನ್ನ ವೆಲ್ಕಮ್ ಮಾಡಬೇಕಾಗಿತ್ತು, ವೆಲ್ಕಮ್ ಮಾಡಾಯ್ತು. ನಾನು ಹುಡುಕಿ ಹೇಳಿ ಸರ್, ಇಷ್ಟೊತ್ತು ಸಂಚಿತ್ ಬಗ್ಗೆ ಮಾತಾಡಿದ್ದೀರಾ. ಸಂಚಿತ್ ಬಗ್ಗೆ ತುಂಬ ಸಲ ಮಾತಾಡಿದ್ದೀರಾ, ನಾವು ಕೇಳಿದ್ದೀವಿ. ಪಚ್ಚನ ಬಗ್ಗೆ ಒಂದೆರಡು ಮಾತು, ಜೊತೆಗೆ ಆ ಥಿಯೇಟ್ರಲ್ಲಿ ಒಂದು ಸೀಟ್ ಖಾಲಿ ಬಿಟ್ಟು ಸಿನಿಮಾ ನೋಡೋದ್ರ ಬಗ್ಗೆ ಒಂದೆರಡು ಮಾತು. ಸೀಟು ನಮ್ಮ ತಾಯಿಗೆ ಬಿಟ್ಟಿದೆ ಸರ್. ಅದು ಸಂಪೂರ್ಣವಾಗಿ ಪ್ರಿಯವ್ರು ಮಾಡಿದ್ದು. ನಾನು ಆವಾಗ ಇನ್ನೂ ಒಳಗೆ ಬಂದಿರಲಿಲ್ಲ. ನಾನು ಬಂದಾಗ ಒಂದು ಖಾಲಿ ಸೀಟ್ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅದು ನನಗೆ ಅಂತ ಅಂದ್ಕೊಂಡೆ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಐ ವಾಸ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಎಂಟೈರ್ ಥಿಂಗ್, ದಿಸ್ ಜೆಸ್ಚರ್. ನಾನು ಅಲ್ಲೋ ಕೂತ್ಕೊಳ್ಳೋಕೆ ಹೋದಾಗ ದಯವಿಟ್ಟು ಕೂತ್ಕೊಬೇಡ ಅಂದರು ನನಗೆ. ದೆನ್ ದೇ ಟರ್ನ್ಡ್ ಅರೌಂಡ್ ಅಂಡ್ ಸೆಡ್ ಇದು ಅಮ್ಮನಿಗೆ ಅಂದಾಗ ಸಮಥಿಂಗ್
ವೆರಿ ಇಟ್ ಟಚ್ಡ್ ಅಸ್. ನನಗಂತೂ ತುಂಬಾ ಗೊತ್ತಿಲ್ಲ. ಇಫ್ ಯು ನೋಟಿಸ್ ಥ್ರೂ ದ ಫಿಲ್ಮಲ್ಲಿ ಯಾರು ಅದ್ರ ಮೇಲೆ ಕೂತ್ಕೊಂಡಿಲ್ಲ. ಸೊ ಅದು ಅವನ್ನ ಆ ಪಾತ್ರದಲ್ಲಿ ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು ಅಂತ ನಮ್ಮ ತಾಯಿದು ದೊಡ್ಡ ಕನಸು. ಸೊ ಐ ಥಿಂಕ್ ದಟ್ ವಾಸ್ ಕಂಪ್ಲೀಟ್ಲಿ ಪ್ರಿಯಾ ಅವರ ಜೆಸ್ಚರ್ ಅದು. ಅದು ಬಿಟ್ಟು ನೆಕ್ಸ್ಟ್ ಏನು ಕೇಳಿ ನೀವು? ಪಚ್ಚ ಐ ಥಿಂಕ್ ಒಂದು ನಾನು ಆ ಸಿನಿಮಾದಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಐ ಹ್ಯಾವ್ ಅವ್ರು ಯಾವಾಗಲೂ ಕತೆ ಕೇಳಬೇಕಾದ್ರೆ ಪ್ರಿಯಾ ಅವರು ಇವರೆಲ್ಲರೂ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ಇದು ಒಂದು ಟಿಪಿಕಲ್ ಕ್ರಿಂಜ್ ಸಬ್ಜೆಕ್ಟಿಗೆ ಹೋಗಬೇಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಬಂದಿದ್ದು ಅಂದ ತಕ್ಷಣ ಒಂದು ದೊಡ್ಡ ಸಿನಿಮಾ, ಎಲ್ಲ ದೊಡ್ಡದು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಬೆಸ್ಟ್ ಎಲ್ಲ ಬೆಸ್ಟ್ ಹಾಕಿ ಮಾಡಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸಿಂಪಲಾಗಿ ಹೋಗಲಿ, ಒಂದು ಚಪ್ಪಲ್ ಹಾಕೊಂಡು ಹೋಗಲಿ ಪಾತ್ರ. ಕ್ರಿಂಜ್ ಸಬ್ಜೆಕ್ಟ್ ಹುಡುಕಬೇಡಿ. ಯಾರು ಮಾಡದೇ ಇರೋ ಸಿನಿಮಾನ ಮಾಡೋಕ್ಕೆ ಧೈರ್ಯ ಮಾಡೋವನ್ನೇ ಈ ಪ್ರಪಂಚದಲ್ಲಿ ಗೆಲ್ಲೋದು. ಇಲ್ಲಿ ನೀವು ಹೇಳ್ಬೋದು, ಶಾರದವ್ರು ಅವಲೇ ತುಂಬ ಎಂಫಸೈಸ್ ಮಾಡಿದ್ರಿ ಗಾಂಜಾ ಅಂತ. ಈಗ ಹೇಳ್ತೀನಿ ಕೇಳಿ, ನಾವು ರೌಡಿಸಮ್ ಪಿಕ್ಚರ್ ಮಾಡ್ತೀವಿ, ಅದರಲ್ಲಿ ನಮ್ಮ ಹೀರೋ ಮಚ್ಚೆತ್ಕೊಂಡು ಎಲ್ರಿಗೂ ಹೊಡಿತಾ ಇರ್ತಾನೆ. ಆವಾಗ ನಮ್ಮ ಪ್ರಶ್ನೆಯಲ್ಲಿ ಅಂದರೆ ಮಚ್ಚು ಗನ್ಕಿನ್ನ ಬೆಟ್ರಾ, ಅಥವಾ ಮಚ್ಚನ್ನು ಪ್ರಮೋಟ್ ಮಾಡ್ತಾ ಇದ್ದೀವ, ಅಥವಾ ಮಚ್ಚಾನ್ ಪ್ರಮೋಟ್ ಮಾಡ್ತಾ ಇದ್ದೀವ? ಇದು ಬರಲ್ಲ. ಲಾಸ್ಟಲ್ಲಿ ನೋಡೋಕೆ ಹೋದರೆ ನಮ್ಮ ಹೀರೋದೊಂದು ಕೈ ಹೋಗಿರುತ್ತೆ, ಇಲ್ಲ ಕಾಲು ಹೋಗಿರುತ್ತೆ. ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ನು ಎರಡೂ ಬೇಡಪ್ಪ ಅಂತ ವೀಕ್ಷಕರಿಗೆ ಹೇಳ್ತೀವಿ. ಇನ್ನೊಂದೇನೆಂದರೆ, ಪ್ರತಿ ಸಿನಿಮಾದಲ್ಲೂ ನಾವು ಬೇರೆ ಹೀರೋಯಿನ್ನ ಪ್ರೀತಿಸ್ತೀವಿ. ಹಾಗೆ ನೋಡೋಕ್ಕೆ ಹೋದರೆ ಪ್ರತಿ ಸಿನಿಮಾದಲ್ಲೂ ಒಂದೇ ಹೀರೋಯಿನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನಾವು ಸಮಾಜಕ್ಕೆ ಒಳ್ಳೇದು ಹೇಳಬೇಕು. ಆ್ಯಂಡ್ ಆ ಹುಡುಗಿನೂ ನನ್ನನ್ನೇ ಪ್ರೀತಿಸ್ಬೇಕಾಗತ್ತೆ ಪ್ರತಿ ಪಿಕ್ಚರಲ್ಲಿ. ಸೊ ಜನ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಬಿಟ್ರೆ ಮನೇಲಿ ಗಲಾಟೆ ಆಗಿ ಹೋಗ್ತಾರೆ. ಸೊ ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್. ಆ ರೌಡಿಸಮ್ ಮಧ್ಯದಲ್ಲಿ ಏನು ಹೇಳಕ್ಕೆ ಹೊರಟ್ವಿ, ಈ ಪ್ರಪಂಚದ ಮಧ್ಯದಲ್ಲಿ ಏನು ಹೇಳಕ್ಕೆ ಹೊರಟ್ವಿ, ಲಾಸ್ಟಲ್ಲಿ ಏನೇನು ಕಳ್ಕೊಂಡ, ಜನ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ, ಕಲಿತಾರೆ. ಆ್ಯಂಡ್ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಸಿನಿಮಾ ಬಿಟ್ಟಾಕಿ ಸೀರೀಸ್ ನೋಡೋಕ್ಕೆ ಹೋದ್ರೆ ಅಲ್ಲಿ ಎಂತೆಂಥದ್ದಿದೆ. ಅಲ್ಲಿ ನಮ್ಗಿನ ಥಿಯೇಟ್ರ್ಗಿನ್ನ ಜಾಸ್ತಿ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ದಟ್ ಡಸಂಟ್ ಮೀನ್ ಇಟ್ ಇನ್ಫ್ಲೂಯೆನ್ಸಸ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಇದರಲ್ಲಿ ಕೂಡ ಲಾಸ್ಟಲ್ಲಿ ನೋಡೋಕ್ಕೆ ಹೋದರೆ ಇವ್ರದ್ದೊಂದು ಸೀನ್ ಇದೆ, ಅದ್ಭುತವಾಗಿ ಹೇಳ್ತಾರೆ ಕಾಜಲ್ ಅವ್ರದ್ದು ಅವ್ರ ಮಧ್ಯದಲ್ಲಿ. ಈಗಲೂ ನಾವೊಂದು ಜೀವನ ಕಟ್ಕೋಬೋದು, ಜೈಲಿಗೆ ಹೋಗಿ ಬಂದೆ ಪಚ್ಚ, ಶ್ಯಾಮ ಸತ್ತೇ ಹೋದ. ದೋಸ್ 3 lines ಮ್ಯಾಟರ್ಸ್ ಅ ಲಾಟ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳು ಅವ್ರು 3 ರಾಷ್ಟ್ರತೆ ಹೇಳ್ತಾರೆ, ಮರ್ಯಾದೆ. ಸೊ ದಟ್ ಇಸ್ ಆಲ್ ಇಟ್ ಇಸ್. ಬೈ ದಿ ಎಂಡ್ ವಾಟ್ ಡಸ್ ಪಚ್ಚ ಗೇನ್? ಹಿ ಲೂಸಸ್ ಹಿಸ್ ಲೈಫ್. 14 ವರ್ಷ ಒಳಗೆ ಹೋಗ್ಬಿಟ್ಟು ಬರ್ತಾನೆ. ದಟ್ ಇಸ್ ಆಲ್ ದ ಮ್ಯಾಟರ್ ಇಸ್. ಸೊ ಇಟ್ಸ್ ನಾಟ್ ದಟ್ ವಿ ಪ್ರಮೋಟ್ ಎನಿಥಿಂಗ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ವೆಲ್ ಪುಟ್ ಇನ್ ಅ ವೆರಿ ಗುಡ್ ಪೊಸಿಷನಿಂಗ್. ಅಫ್ಕೋರ್ಸ್ ಅಲ್ಲಿತ್ತು, ಇದ್ದಿದ್ದನ್ನು ತೆಗೆದಿದ್ದಾರೆ ಅಷ್ಟೇ. ಸಂಚಿತ್, ಇಲ್ಲಿ ಈ ಕಡೆ ಹಲವು ವರ್ಷಗಳ ಸ್ಟ್ರಗಲ್ ಇತ್ತು ನಿಮಗೆ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂಥದ್ದು. ಹಾಗಾಗಿ ಈಗ ಒಂದು ಸ್ಟೆಪ್ಸ್ ಇಟ್ಟಿದ್ರೆ ಒಂದು ಸಕ್ಸಸ್ ಕಡೆ ಹೋಗ್ತಾ ಇದೆ ಆ ಹೆಜ್ಜೆ. ಮುಂದಿನ ವಿಷನ್ ಹೇಗಿದೆ ನಿಮಗೆ ಅಂದರೆ ಸಿನಿಮಾ ಇಂಡಸ್ಟ್ರಿ ಈಗಿನ ಟ್ರೆಂಡ್ಗೆ ತಕ್ಕನಾಗಿ ಹೇಳೋದಾದ್ರೆ? ವಿಷನ್ ಅನ್ನೋದು ಐ ವಾಂಟ್ ಟು ಲೀವ್ ಅ ಮಾರ್ಕ್, ಐ ವಾಂಟ್ ಟು ಮೇಕ್ ಅ ಮಾರ್ಕ್. ಸೊ ನನಗೀಗ ಫಸ್ಟ್ ಇರೋದೇ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು. ಓವರ್ ಆಲ್ ವಿಷನ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಇನ್ ಸಿಂಪಲ್ ವರ್ಡ್ಸ್, ಐ ಜಸ್ಟ್ ನೀಡ್ ಟು ಸ್ಟೇ ಹಿಯರ್. ನನಗಿದ್ದು ಬಿಟ್ಟು ನನಗೆ ಸಿನಿಮಾ ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ. ಆ್ಯಂಡ್ ಮೈ ಓನ್ಲಿ ವಿಷನ್ ಇಸ್ ಐ ನೀಡ್ ಟು ಸ್ಟೇ. ಕಾರ್ತಿಕ್, ಈ ಸಿನಿಮಾ ಸಾಮಾನ್ಯ ಈಗಿನ ಪರಿಸ್ಥಿತಿ ನೋಡಿದಾಗ ತುಂಬ ಸ್ಟ್ರಗಲಿಂಗ್ ಆಗಿ ಹೋಗ್ತಾ ಇದೆ ಇಂಡಸ್ಟ್ರಿ. ಸೊ ಹಾಗಾಗಿ ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡೋದು, ಜೊತೆಗೆ ಒಂದು ಬ್ಯಾಕ್ ಬೋನಾಗಿ ನಿಮ್ಮ ಒಂದು KRJ ಪ್ರೊಡಕ್ಷನ್ ಇದೆ, ಮತ್ತು ಸುಪ್ರಿಯಾನ್ವಿ ಅನ್ನೋಂಥ ಪ್ರೊಡಕ್ಷನ್ ಇದೆ, ಮತ್ತು ಸುದೀಪ್ ಅನ್ನುವಂಥ ಹೆಸರಿದೆ. ಸೊ ಹಾಗಾಗಿ ಈ ಪ್ಲ್ಯಾನಿಂಗ್ ಎಲ್ಲ ಹೇಗಾಯಿತು, ಮತ್ತು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಇವತ್ತಿನ ಹೇಗೆ ಸ್ಥಿತಿ ಇದೆ ಅನ್ನುವಂಥದ್ದು? ಏನು ಅಂದರೆ ಈ ಬಿಸ್ನೆಸ್ ವೈಸ್ ಪ್ಲಾನಿಂಗ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಸಿನಿಮಾನ? ಬಿಸ್ನೆಸ್? ಹೌದು, ಹೇಗೆ ಮಾಡ್ಕೊಂಡಿದ್ರಿ? ಅಂದರೆ ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಬೇಕು, ಮತ್ತು ಬಿಸ್ನೆಸ್ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಆ ಪ್ಲಾನಿಂಗ್ ಹೇಗೆ ಮಾಡಿದ್ರಿ? ಯಾಕಂದರೆ ಈ ಪ್ಲಾನಿಂಗ್ ಮಾಡುವಾಗ ಒಂದು ಕಡೆ KRJ ಅಂತ ದೊಡ್ಡ ಹೆಸರಿದೆ, ಮತ್ತು ಸುಪ್ರಿಯಾನ್ವಿ ಅಂತ ಒಂದು ಹೆಸರಿದೆ, ಜೊತೆಗೆ ಸುದೀಪ್ ಅವರ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ಮೂರನ್ನ ಇಟ್ಕೊಂಡು ಬಿಸ್ನೆಸ್ ವೈಸ್ ಪ್ಲಾನಿಂಗ್ ಹೇಗೆ ಮಾಡ್ಕೊಂಡ್ರಿ? ಎಲ್ಲ ಸಿನಿಮಾಗೆ ಹೇಗೆ ಮಾಡಬೇಕು ಅದು ಮಾಡಿದ್ವಿ. ಬಿಸ್ನೆಸ್ಸು ಫಸ್ಟು ಸಿನಿಮಾಗೆ ಏನೇನು ಬೇಕಿತ್ತು, ಏನು ಇದು
ಹೊಸೊಬ್ಬರು ಚಿತ್ರ, ಸೊ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಇಲ್ಲದೆ ಕತೆಗೆ ಎಷ್ಟು ಡಿಮಾಂಡ್ ಅಂದರೆ ಕತೆ ಏನು ಡಿಮಾಂಡ್ ಮಾಡ್ತೋ ಅಷ್ಟನ್ನು ನಾವು ಇದು ಮಾಡಿದ್ವಿ. ಬಿಸ್ನೆಸ್ ವೈಸು ಒಳ್ಳೆ ಆಡಿಯೋ ಒಳ್ಳೆ ನಂಬರ್ಗೆ ಹೋಯ್ತು. OTT ಮತ್ತು ಇದು ತುಂಬ ಚೆನ್ನಾಗಿದೆ. ಐ ಥಿಂಕ್ ಈ ರೀಸೆಂಟ್ಲಿ ಬಿಫೋರ್ ರಿಲೀಸ್ ಹೋಗಿರೋದು ತುಂಬ ಕಮ್ಮಿ, ಅದೂ ಹೋಯ್ತು. ಅದು ಎಲ್ಲ ಮೀನ್ಸ್ ಸರ್ರು ಒಂದು ಪ್ರೆಸೆನ್ಸು ಎಲ್ಲ ಜೊತೆಗೆ ಸೇರಿ ಇದಾಗಿರುತ್ತೆ. ಥಿಯೇಟ್ರಲ್ಲೂ ಚೆನ್ನಾಗಾಗ್ತಿದೆ ಸರ್. ಹೇಗಾಗ್ತಿದೆ ಅಂದರೆ ರೆಸ್ಪಾನ್ಸು, ರಿವ್ಯೂಸ್ ಕಾಯ್ತಿದ್ದಾರೆ. ರಿವ್ಯೂಸ್ ಬಂದಾದಮೇಲೆ ಈವ್ನಿಂಗ್ ಶೋಸ್ ತುಂಬ ಚೆನ್ನಾಗಾಯಿತು. ಇವತ್ತು ಬಂದಿರೋದು ಇವತ್ತಿನ ಮಾರ್ನಿಂಗ್ ಶೋಸ್ ನೆನ್ನೆ ಮಾರ್ನಿಂಗ್ ಶೋಸ್ಗಿಂತ ಚೆನ್ನಾಗಿತ್ತು. ಸೊ ದ ಟ್ರೆಂಡ್ ಇಸ್ ಗೆಟಿಂಗ್ ಬಿಗರ್ ಅಂತ. ಸರ್, ಚಾಮರಾಜನಗರದಲ್ಲಿ ಸಮಸ್ಯೆ ಆಗಿದೆ ಅಂತಲ್ಲ, ಏನು ಸರ್ ಥಿಯೇಟ್ರು? ನೆನ್ನೆ ಒಂದು ಶೋ, ಲಾಸ್ಟ್ ಶೋ 7:30 ಶೋಲಿ ಸ್ವಲ್ಪ ಟಿಕೆಟ್ಸ್ ಕಮ್ಮಿ ಕೌಂಟ್ ಕೊಟ್ಟಿದ್ರು. ಅದನ್ನು ಹಿಡಿದಾಕಿ ಅದನ್ನು ರಿಪೋರ್ಟ್ ಮಾಡಿದ್ದೀವಿ ಪೊಲೀಸ್ಗೂ, ಅಲ್ಲಿರೋ ಲೋಕಲ್ ಪೊಲೀಸ್ಗೂ. ಆ್ಯಂಡ್ ಆಬ್ವಿಯಸ್ಲಿ ಅದು ಫಸ್ಟ್ ಟೈಮ್ ನಮ್ಮ ಡಿಸ್ಟ್ರಿಬ್ಯೂಷನಲ್ಲಿ ಅಷ್ಟು ಒಂದು ಇದಾಗಿರೋದು. ಒಂದು 40-50 ಸೀಟ್ಸ್ ಕಮ್ಮಿ ತೋರಿಸಿದ್ರು. ಸೊ ಇಟ್ ಇಸ್ ಬೀನ್ ರಿಪೋರ್ಟೆಡ್ ಆ್ಯಂಡ್ ಅದನ್ನು ಏನಾಗಿದೆ ಅದು ಓನರ್ ಕೈಲಿ ನಾವು ಅದನ್ನು ಕಾಂಪನ್ಸೇಷನ್ ಮಾಡಿಸ್ತೀವಿ. ಸುದೀಪ್ ಸರ್, ಮಾರ್ಕ್ ಸಿನಿಮಾ ಟೈಮಲ್ಲಿ ಸರ್ ಈ ಕಡೆ ಮಾರ್ಕ್ ಸಿನಿಮಾ ಟೈಮಲ್ಲಿ ಪೈರಸಿ ಬಗ್ಗೆ ಮಾತಾಡಿರಿ, ಯುದ್ಧ ಅಂತ. ಹೌದು. ಸೊ ಈ ಸಿನಿಮಾದ ಟೈಮ್ಲಲ್ಲಿ ನೋಡಿದ್ರೆ 2001 ಅಂತ ಬಂದಾಗ ನೀವು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭ, ಅಂದರೆ ಹುಚ್ಚ ಆಗಲಿ ಸ್ಪರ್ಶ ಆಗಲಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭ. ಆಗಲೂ ಕೂಡ ಈ ಸಿನಿಮಾದಲ್ಲಿ DVD ಮಾಡೋದಿದೆಯಲ್ಲ, ಪೈರಸಿ ಮಾಡೋದು, ಅದೆಲ್ಲ ನಡೀತಾ ಮೊದಲು ಸಿನಿಮಾದಿಂದ ಸ್ಟಾರ್ಟ್ ಆಗಿತ್ತು ಸರ್ ಆ ಪೈರಸಿ ಅನ್ನೋ ಕಾಟ ತಮಗೆ ಅಂತ? ಏನು ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಏನಿದೆ, ಅವರು ಪೈರಸಿ ಮಾಡ್ತಾರೆ ಸಿನಿಮಾದಲ್ಲಿ. H2O ಒಳಗೆ ಹೋದ್ರು ನೋಡಿ, ಕರೆಕ್ಟಾ? H2O ಪೈರಸಿ ಮಾಡಿ ಒಳಗೆ ಹೋಗ್ತಾರೆ ಅವರು, ಕರೆಕ್ಟಾ? ಹೆಂಗೆ ಹಿಡಿತೀವಿ ಅಲ್ಲೂ ಬಿಡೋಲ್ಲ ನಾವು, ನಮ್ಮವನಾದ್ರೆ ಏನಂತೆ ಆ ಥರ ಬರೋಲ್ಲ. ಆಮೇಲೆ ನೀವೊಂದು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸರ್. ಚಾಮರಾಜನಗರದ ಕೇಳ್ತಾ ಇದ್ರಿ ನೀವು. ಇಲ್ಲಿ ಏನಾಗುತ್ತೆ, ಇವರು ಫಸ್ಟ್ ಟೈಮ್ ಇವರು ಅಂತ ಹೇಳಿದ್ರು, ಕರೆಕ್ಟು. ಮಾಡೋರು ಅವರವರ ವೃತ್ತಿಗಳನ್ನು ಶ್ರದ್ಧೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಫಸ್ಟ್ ಟೈಮ್ 50-60 ಟಿಕೆಟ್ ಹಿಡಿದಿದ್ದೀವಿ, ಸಿಕ್ಕಾಪಟ್ಟೆ ಹಿಡಿತೀವಿ. ಇಲ್ಲಿ ಏನಾಗುತ್ತೆ, ಒಬ್ಬ ಡಿಸ್ಟ್ರಿಬ್ಯೂಟ್ರು ಮನೇಲಿ ಕೂತಿರ್ತಾನೆ ಅಂದ ತಕ್ಷಣ, ಇನ್ನೊಂದಿದೆ ಅಂದ ತಕ್ಷಣ ಇದು ನಡೆಯೋದು ತಪ್ಪಾಗುತ್ತೆ. ಒಬ್ಬೊಬ್ಬ ನಿರ್ಮಾಪಕನಿಗೂ 50 ಸೀಟ್ ಇರ್ಬೋದು, 70 ಸೀಟ್ ಇರ್ಬೋದು, ಬಹಳ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಈ 50-60 ಸೀಟ್ ಕಮ್ಮಿ ಅಂದ್ಬಿಟ್ಟೆ ಥಿಯೇಟ್ರಿಂದ ಲಾಸ್ಟಲ್ಲಿ ಟರ್ಮಿನೇಟ್ ಆಗಿರುತ್ತೆ ಸಿನಿಮಾಗಳು. ನಿನ್ನೆ ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಅಭಿಮಾನಿಗಳಿಗೆ, ನನ್ನ ಫ್ಯಾನ್ಸಿಗೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಎಲ್ಲ ಕಡೆ ಬಿಟ್ಟಿದ್ದೀವಿ ಅವ್ರನ್ನ ಚೆಕ್ ಮಾಡೋದಕ್ಕೆ. ಅಫ್ಕೋರ್ಸ್ ನಮಗೆ ನಮ್ಮ RPಗಳ ಮೇಲೆ, ನಮ್ಮ ಪ್ರತಿಯೊಬ್ಬರ ಮೇಲೆ ಆಭಾರವಾದಂಥ ಗೌರವ ಇದೆ. ಬಟ್ ಕೆಲವ್ರು ಮಾಡೋದ್ರಿಂದ ಎಲ್ಲ RPಗಳ ಮೇಲೂ ಒಂದು ಕೆಟ್ಟ ಹೆಸರು ಬರ್ಬೋದು, ಇಲ್ಲ ಅಭಿಪ್ರಾಯಗಳು ಬದಲಾಗ್ಬೋದು. ಬಟ್ ಇದನ್ನು ನಾವು ಹಿಡಿತೀವಿ, ಬಿಡೋಲ್ಲ. ಇದು ಸ್ಟಾರ್ಟ್ ಆಗಿದೆ. ಇವ್ರು ಹೇಳಿದಷ್ಟು ಲಿಬರಲ್ ಆಗಿ ಏನು ತೊಗೊಂಡಿಲ್ಲ. ಅವ್ರ ಹತ್ರ ಅಪಾಲಜಿ ಲೆಟರ್ದ ಹಿಡಿದು ಕಂಪ್ಲೇಂಟ್ ಆಗಿ ಕಾಂಪನ್ಸೇಷನ್ ಜೋರಾಗಿ ನಾವು ಮಾಡ್ಕೊಂಡ್ವಿ. ಕಾರಣ ಏನಂತಂದರೆ ಇದು ಎಲ್ಲ ಕಡೆ ಕೂಡ್ದು. ನಾವು ರೆಂಟ್ಗಳು ಕಟ್ತೀವಿ, ಪ್ರತಿಯೊಬ್ಬರು ಮಾಡ್ತಾರೆ ಅಂದಾಗ ಇದು ನನ್ನ ಬಗ್ಗೆ ಬಿಟ್ಟಾಕಿ ನಮಗಿದು ಮ್ಯಾಟ್ರ್ ಆಗ್ದಲ್ಲೇ ಇರ್ಬೋದು ಸರ್. ಎಷ್ಟೊಂದು ನಿರ್ಮಾಪಕರುಗಳಿಗೆ ಇದು ತೊಂದರೆ ಆಗುತ್ತೆ. ಆ್ಯಂಡ್ ನನಗೆ ಒಂದಂತೂ ಅರ್ಥ ಆಗಿದೆ, ಈ ಪ್ರಪಂಚದಲ್ಲಿ ಭಯ ಇಲ್ಲದೆ ಯಾವುದು ನೆಟ್ಟಿಗೆ ನಡೆಯೋಲ್ಲ. ಅದು ಹಿಡಿತೀವಿ. ಇನ್ಮೇಲೆ ಯಾವುದೇ ಥಿಯೇಟ್ರಲ್ಲಾದರೂ ಹಿಡಿತೀವಿ, ಬಿಡೋಲ್ಲ ಅದನ್ನು. ಅದು ಎಲ್ಲ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಆಗಿದೆ. ನೆನ್ನೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಪಾಪ ಅವರು ನಮ್ಮ ಗೆಸ್ಟ್ಗಳು ಬರ್ತಾರಲ್ಲಿ ಅಂತ. ಸೊ ಇದರ ಅಟ್ಲೀಸ್ಟ್ ಈಗ ಪ್ರತಿಯೊಬ್ಬರು ಹಿರಿಯರಾದಂಥ ಅದ್ಭುತ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನ ಮನೆಗೆ ಕರೆದು ನೋಡಿಕೊಂಡು ಅವರ ಆಶೀರ್ವಾದ ಪಡೆಯೋ ಶಕ್ತಿ ನಮಗಿದೆ ಅಂದರೆ ಥಿಯೇಟ್ರಲ್ಲಿ 50 ಸೀಟ್ ಹಿಡಿಯೋ ಕೆಪಾಸಿಟಿ ಇಲ್ವಾ ನಮಗೆ? ಅಲ್ವೇ? ಮಾಡ್ತೀವಿ ತಗೊಳ್ಳಿ. ಇವತ್ತಿನ ಅದು ಬೇರೆ ಅಲ್ಲ. ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು ಸರ್. ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು ಅಂದರೆ ಇದೆಲ್ಲ ನಡಿಬಾರ್ದು. ಈ ಹುಚ್ಚಲ್ಲಿ ನೀರು ಹಿಡಿಯೋ ಕೆಲಸಗಳಂತಾರಲ್ಲ, ಮಾಡಿಕೊಡಿ ಸರ್. ಸಂಚಿತ್ ಸರ್, ನಾನಾಗಲೇ ನಿಲ್ಲಿಸಿದ್ದೆ ಶುರು. ಈಗ ಮತ್ತೆ ಲಾಸ್ಟ್ ಕ್ವಶನ್ ಇದೆ ನನ್ನ ಕಡೆಯಿಂದ, ಬೇರೆಯವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ. ಓಕೆ. ನೀವು ತುಂಬ ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ಅವರ ಒಂದು ಸಿನಿಮಾ ಜರ್ನಿಯನ್ನು ನೋಡಿದ್ದೀರಾ. ಶುರುವಾದದ್ದು ಕನ್ನಡದಲ್ಲೇ ಆದರೂ ಕೂಡ ಮುಂದುವರೆದು ತುಂಬ ಕಡೆ ಹೋಗಿದ್ದಾರೆ. ಒಂದು ಕನ್ನಡ, ತಮಿಳು, ತೆಲುಗು, ಹಿಂದಿ. ನಿಮ್ಮ ಟಾರ್ಗೆಟ್ ಯಾವುದು? ನನ್ನ ಟಾರ್ಗೆಟ್ ಯಾವುದಾ? ಜನ ಪಿಕ್ಚರ್ ನೋಡಬೇಕು ಸರ್. ನನಗೆ ಅಷ್ಟೇ ಇರೋದು ಟಾರ್ಗೆಟ್. ಅದು ಯಾವುದೇ ಭಾಷೆ ಆಗಿರಲಿ. ಬಟ್ ಇಲ್ಲಿ ಅಷ್ಟೇ ಇರೋದು ನನಗೆ. ನೋಡೋಣ, ಅದು ಟೈಮೇ ಹೇಳುತ್ತೆ. ಎಲ್ಲೆಲ್ಲಿ ನನ್ನ ಕೆಲಸ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅದನ್ನ ಬರೀ ಟೈಮ್, ಓನ್ಲಿ ಟೈಮ್ ಕ್ಯಾನ್ ಟೆಲ್. ಸಂಚಿತ್ ಸರ್,
ಸಂಚಿತ್ ಸರ್. ಸರ್ ಸಂಚಿತ್ ಸರ್, ಎಸ್ ಮ್ಯಾಮ್. ಇದು ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವುದಾದ್ರೂ ಮೂಮೆಂಟಲ್ಲಿ ನೆನಪಾಗಿದ್ದುಂಟಾ ಅಂತ? ಯಾವುದಾದ್ರೂ ಹುಚ್ಚ ಸಿನಿಮಾ ನೆನಪಾಗಿದ್ದು ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವುದಾದ್ರೂ ಮೂಮೆಂಟಲ್ಲಿ ನೆನಪಾಗಿದ್ದುಂಟಾ ಅದು ಅಂತ? ನಾನು ನಿಮಗೆ ಕೇಳಬೇಕಾಗಿರೋದು, ನಿಮಗೇನಾದರೂ ನೆನಪಾಯ್ತಾ ಅಂತ. ಸರ್ ಅಲ್ಲ, ನೀವು ಆಕ್ಟ್ ಮಾಡೋ ಮೂಮೆಂಟಲ್ಲಿ ಯಾವಾಗಲೂ ನೆನಪಾಗಿದ್ದುಂಟಾ ಅಂತ, ಯಾವುದಾದ್ರೂ ಸೀನ್ಸ್ ಎಲ್ಲ ಬಂದಾಗ ನೆನಪಾಗಿದ್ದುಂಟಾ ಅಂತ ಸರ್. ಯಾಕಂದರೆ ಸುದೀಪ್ ಸರ್ನ ನೆನಪು ಮಾಡ್ಕೊಂಡಿದ್ದೀರಾ ಅನ್ನೋದಂತ. ಇಲ್ಲ, ನನಗೆ ಅಲ್ಲಿ ಕೇಳಿಸ್ತಾ ಇರೋದು ಬರೀ ನಮ್ಮ ಡೈರೆಕ್ಟರ್ದು ಸ್ವರ ಆ್ಯಂಡ್ ಹಿಸ್ ಇನ್ಸ್ಟ್ರಕ್ಷನ್ಸ್ ಓನ್ಲಿ. ಸುದೀಪ್ ಸರ್, ಒಂದು ಸೆಕೆಂಡ್. ಸುದೀಪ್ ಸರ್, ಹಲೋ. ಈಗ ನೀವು ಇಂಡಸ್ಟ್ರಿಗೆ ಬರಬೇಕಾದ್ರೆ ಹೀರೋಯಿನ್ಸ್ನ ಸ್ಪರ್ಶ ಮಾಡ್ಕೊಂಡು ಬಂದ್ರಿ, ಅಂದರೆ ರೊಮ್ಯಾಂಟಿಕ್ಕು ಲವ್ ಸ್ಟೋರಿಗಳನ್ನ ಮಾಡ್ಕೊಂಡು ಬಂದ್ರಿ. ಸೊ ಯಾಕೆ ನಿಮ್ಮ ಅಳಿಯನನ್ನ ಮಾಸ್ ಸಿನಿಮಾ ಮೂಲಕ ಪರಿಚಯ ಮಾಡಿಸಿದ್ರಿ ಅಂತ? ನನಗಿದು ಮಾಸ್ ಅಂತ ನೋಡಿಲ್ಲ, ನಿಜ ಹೇಳ್ಬೇಕಂದ್ರೆ ಐ ಫೌಂಡ್ ಇಟ್ ಅ ಡಿಫ್ರೆಂಟ್ ಸ್ಟೋರಿ. ಸಿ, ಈ ಥರ ಕತೆ ಮಾಡೋದಕ್ಕೂ ಧೈರ್ಯ ಬೇಡವೆ? ಈಗ ನೀವು ಕೇಳಿದ್ರಲ್ಲಿ, ಕೆಲವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ, ತುಂಬ ಚೆನ್ನಾಗಿ ಕೇಳಿದ್ರಿ. ಈ ಥರ ಕತೆ ಓಕೆನಾ? ಈ ಥರ ಒಂದು ಇಟ್ಸ್ ಅ ವೆರಿ ಡೆಲಿಕೇಟ್ ಸ್ಟೋರಿ, ಕರೆಕ್ಟ್? ತಾವು ಕೇಳಿದಾಗೆ ಇವ್ರು ಕೇಳಿದಾಗೆ ಕೆಲವು ಕಡೆ ಪ್ರಶ್ನೆಗಳೆದ್ದೇಳ್ಬೋದು ಹಾಗೆ ಅಂತ. ಬಟ್ ನೀವು ಹೇಳಿ ನನಗೆ, ಯಾರು ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇಲ್ಲ ಅಂತಂದರೆ ಹೌ ವಿಲ್ ಯು ಗೆಟ್ ಬೆಟರ್ ಫಿಲ್ಮ್ಸ್? ಹೂ ವಿಲ್ ಡೇರ್? ಅಗೇನ್ ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಒಂದು ಕ್ರಿಂಜ್ ಸ್ಟೋರಿಗೆ ಕೈ ಹಾಕಿ ನಾವು ಒಂದು ಟಿಪಿಕಲ್ ಇದೇ ಥರ ಹೋದೆ, ಇಫ್ ಐ ಆಮ್ ಜಸ್ಟ್ ಡೂಯಿಂಗ್ ದ ಟಿಪಿಕಲ್ಸ್, ಹೂ ವಿಲ್ ಡೇರ್? ಹೌ ವಿಲ್ ಆರ್ ಇಂಡಸ್ಟ್ರಿ ಚೇಂಜ್? ನನಗೇನೋ ಭಯ ಇರಲಿಲ್ಲ. ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಆ್ಯಸ್ ಇಟ್ ಈಸ್ ಯಾವ್ದಾದ್ರು ಒಂದು ಒಳ್ಳೆ ಇದೇ ಥರ ಮಾಡಿ ಬರೀ ಒಂದು ಹೀರೋಯಿಸಮು ಅದು ನಾನು ಮಾಡಲಿಲ್ಲ. I told them, actually, frankly speaking, I just told them, go with what you feel, go with your heart. And trust me, ಇಲ್ಲಿ ಕೂತಿರೋ ಎಲ್ಲರಿಗೂ, ಇನ್ಕ್ಲೂಡಿಂಗ್ ಪ್ರಿಯಾ ಆ್ಯಂಡ್ KRG and all, I think ನಾವು ಆ ಬೆನಿಫಿಟ್ ಕೊಡಲೇಬೇಕು that they dared. Sanchit dared. Karthik and Yogi dared. Priya dared. And all the actors who did there, they dared. So ನನ್ನ ಪ್ರಕಾರ that's the best step to take. We always have better stories to say, don't we? ನಮಗೆ ಅದು ಬೇಕಿತ್ತು, ಅದನ್ನು ನಾವು ಮಾಡಿದ್ದೀವಿ. ಸರ್, ಜೊತೆಗೆ ಪ್ಯಾನ್ ಇಂಡಿಯಾದಲ್ಲಿ ಮೂಲಕ ನೀವು ಆಮೇಲೆ ನೀವು ಹೀರೋಯಿನ್ ವಿಚಾರಗಳು ಹೇಳಿದ್ರಿ, ಇನ್ನು ಬಿಗಿನಿಂಗು ಕೆರಿಯರು ಅಲ್ವೇ? ಇಲ್ಲ ಸರ್, ಸ್ಟಾರ್ಟ್ ಮಾಡ್ತಾರೆ ಬಿಡಿ. ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿದ್ರೆ ಎಲ್ಲರನ್ನೂ ಲವ್ ಸ್ಟೋರಿ ಮೂಲಕನೇ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಅದಕ್ಕೆ ಕೇಳಿದೆ. ಸಿಂಪಲ್ ನೋಡಿ, ನಿಮ್ಮ ಬಾಯಲ್ಲೇ ಬಂತು. ಪ್ರತಿಯೊಬ್ಬರು ಅದೇ ಥರ ಬರ್ತಾರೆ ಅಂದಾಗ, ಈಗ ನೀವು ಎಂತೆಂಥದ್ದು ಅದ್ಭುತವಾದಂಥ ದೊಡ್ಡ ದೊಡ್ಡ ಸಿನಿಮಾಗಳಿಂದ ಇಂಟ್ರೊಡ್ಯೂಸ್ ಆಗಿರೋದು ನೋಡಿದ್ರಿ. ಐ ಡಿಂಟ್ ವಾಂಟ್ ಮೈ ಪರ್ಸನ್ ಟು ಬಿ ಲೈಕ್ ದ್ಯಾಟ್. ನನ್ನ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ನಾನು ಒಂದು ಎಕ್ಸ್ಪೀರಿಯನ್ಸ್ ಇದ್ದೀನಿ ಅನ್ನೋ ಕಾರಣಕ್ಕೆ, ಒಬ್ಬ ನಿರ್ಮಾಣ ಮಾಡೋದಕ್ಕೆ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ನೀನು ಇದೇ ಥರ ಮಾಡು. ನಾವು ಸೇಫ್ಟಿ ನಾವು ನೋಡಲಿಲ್ಲ, ನಾವು ನೋಡಿದ್ದು ಕಾಂಟೆಂಟ್ ಆ್ಯಂಡ್ ಡೇರಿಂಗ್. ಮಾಡಿ, ಏನೀಗ ಮಾಡಲಿ, ಒಳ್ಳೆಯದಾಗಲಿ. ಇವತ್ತು ಬಂದಿರೋದ್ರಲ್ಲಿ ನೀವು ಏನೇ ಹೇಳಿದ್ರು ಭಾಳ ಅದ್ಭುತವಾಗಿ ವಿವೇಕ್ ಹ್ಯಾಸ್ ನರೇಟೆಡ್. ಆ್ಯಂಡ್ ಅದನ್ನು ನಾವು 1.5 ಗಂಟೆ ಏನಕ್ಕಂದರೆ, ಈಗ 2 ಗಂಟೆ ತನಕ ಮಾಡೋಕ್ಕೆ ಹೋದರೆ ನಾವು ಈ ಬಿಸ್ನೆಸ್ ಆಗಲಿ ಇನ್ನೊಂದಾಗಲಿ ಇದನ್ನು ಎಲಾಬ್ರೇಟ್ ಮಾಡಬೇಕಾಗುತ್ತೆ, ಗ್ಲೋರಿಫೈ ಮಾಡಬೇಕಾಗುತ್ತೆ. ವಿ ಹ್ಯಾವ್ ನಾಟ್ ಗ್ಲೋರಿಫೈಡ್ ಇಟ್. ದ ಟೀಮ್ ಹ್ಯಾಸ್ ನಾಟ್ ಗ್ಲೋರಿಫೈಡ್ ಎನಿಥಿಂಗ್ ಆಫ್ ದಟ್ ಸಾರ್ಟ್. ಆ್ಯಂಡ್ ದೇ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೆಗೆದಿದ್ದಾರೆ. ದಿಸ್ ಅ ಲಾಟ್ ಆಫ್ ವೆರಿ ಗುಡ್ ಮೆಸೇಜ್ ಬೈ ದಿ ಎಂಡ್ ಆಫ್ ಇಟ್. ಐ ಥಿಂಕ್ ದಟ್ಸ್ ವಾಟ್ ದ ಹೋಲ್ ಟೀಮ್ ಡಿಸರ್ವ್ಸ್ ಅನ್ ಅಪ್ಲಾಡ್ ಬಿಕಾಸ್ ದೇ ಡೇರ್ಡ್. ಮಾತೆತ್ತಿದ್ರೆ ಸಾಕು, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಎಷ್ಟೋ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ತೆಲುಗು ತಮಿಳು ಎಲ್ಲೂ ರಿಲೀಸೇ ಆಗಿರೋದಿಲ್ಲ. ಸೊ ನೀವು ನಿಮ್ಮ ಅಳಿಯನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ಪ್ಯಾನ್ ಇಂಡಿಯಾ ವೈಸ್, ಯಾಕೆ ಆ ಡಿಸಿಷನ್ ತಗೊಂಡ್ಲಿಲ್ಲ ಅಂತ ಹೇಳಿ? ನಾನು ಪ್ಯಾನ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡಿದೆ. ಪ್ಯಾನ್ ಕರ್ನಾಟಕ ಫಸ್ಟ್. ನಾವು ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಹೃದಯಗಳನ್ನ ಫಸ್ಟ್. ಯಾಕಂದ್ರೆ ಅವ್ರು ಇಲ್ಲಿನವ್ರನ್ನ ತಾನೇ ಸ್ಪರ್ಶ ಮಾಡಬೇಕು. ಆ ಸ್ಪರ್ಶನೆಗೆ ರೆಡಿ ಮಾಡ್ತಾ ಇದೀವಿ ಫಸ್ಟ್. ಇಲ್ಲಿ ಗ್ರೋತ್ ಅನ್ನೋದು ನನಗೆ 2 ರೀತಿಯಲ್ಲಿ ಹೇಳ್ತೀನಿ ಕೇಳಿ. ಅವ್ರು ಇವಾಗೆಲ್ಲ ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿ, ದೊಡ್ಡವರಾಗೋದ್ರ ಬಗ್ಗೆ ಅಲ್ಲ. ದೊಡ್ಡವರಾಗೋದಕ್ಕೆ ಟೈಮ್ ಆಗುತ್ತೆ. ಓಕೆ, ಜೂನಿಯರ್ ಕಿಚ್ಚ ಅನ್ನೋ ಒಂದು ಟೈಟಲ್ ಎಷ್ಟು ಡಿಸರ್ವ್ ಇದ್ದಾರೆ ಅವ್ರು ಅದಕ್ಕೆ. ಅದು ಬರಲ್ಲಮ್ಮ. ಅದು ನಾನು ಅಪ್ಪನ ಹೆಸರು ಸುದೀಪ್ ಸಂಜೀವ್ ಅಂತ ಇಟ್ಕೊಂಡಂಗೆ ಅವನು ಸಂಚಿತ್ ಕಿಚ್ಚ ಅಂತ ಇಟ್ಕೊಂಡೇನು ಅಷ್ಟೇ, ಬೇರೆಲ್ಲ. ಜೂನಿಯರ್ ಅಂತ ಯಾಕೆ ಹೇಳಿದೆ ಅಂದರೆ ಜನಕ್ಕೆ ಡೌಟ್ ಆಗೋದು ಬೇಡ, ನಾನು ಅವನು ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಜೂನಿಯರ್ ಆಗೋದು. ಅದು ನೋಡಿ, ಅಲ್ಲೂ ನಾವು ನಮ್ದನ್ನು ಬಿಟ್ಕೊಟ್ಟಿಲ್ಲ. ನೀನು ಯಾವತ್ತಿದ್ರು ಮಗನೇ ಅಂದ್ಬಿಟ್ಟು ಪಕ್ಕ ಜೂನಿಯರ್ ಹಾಕಿರೋದು. ಎಸ್
ಬಿಫೋರ್ ದಟ್ ಶಾರದಾ ಮ್ಯಾಮ್ ಒಂದೇ ಎಸ್ ಯು ಕ್ಯಾನ್ ಆಸ್ಕ್ ಬಿಫೋರ್ ದಟ್ ಎರಡು ವಿಷಯ, ಒಂದು ಇನ್ನೊಂದು ಪ್ರೆಸ್ ಮೀಟ್ ಇದೆಯಂತೆ, ಮತ್ತೊಂದು ಊಟ ಮಾಡ್ಕೊಂಡೋಗಿ 3 ಗಂಟೆಯಿಂದ ಲಾಸ್ಟ್ ಕ್ವಶನ್. ಆಯ್ತು ಸರ್ ಒಂದು ಫೈನಲ್ ಕ್ವಶನ್. ಈಗ ಥಿಯೇಟರ್ ಹತ್ರ ಒಂದು ಪೋಸ್ಟರ್ ಹಾಕಿದ್ರು ದೊಡ್ಡದು, ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಸಂಚಿತ್ ಸಂಜೀವ್ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ ತಲೆ ಅಡ್ಡ ಬರ್ತದೆ ಸರ್. ಸರ್ ಸರ್ ಚೂರಿ ಕಡೆ ಹೋಗ್ಬಿಡಿ. ಅಲ್ಲ ಓಕೆ. ಒಂದು ಪೋಸ್ಟರ್ ಹಾಕಿದ್ರು, ಸಂಚಿತ್ ಅವ್ರನ್ನ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ, ಸ್ಯಾಂಡಲ್ವುಡ್ ದಿಗ್ಗಜರು ಎಲ್ಲರೂ ಅಂತ ಹೇಳ್ಬಿಟ್ಟು, ಅವ್ರ ಆಶೀರ್ವಾದ ಒಂದಿಗೆ ಅಂತ ಆಶೀರ್ವಾದ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ನೀವು ಮತ್ತೆ ದರ್ಶನ್ ಸರ್ ಜೊತೆಲೇ ಇದ್ರಿ, ಕಿಚ್ಚ ದಚ್ಚು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಗೆ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಯಾಕಪ್ಪ ಎಲ್ಲ ಪ್ರೆಸ್ ಮೀಟಲ್ಲೂ ಅದನ್ನೇ ಪ್ರಶ್ನೆ ತೊಗೊಂಬರ್ತಾರೆ ಅಂತ ಸಾರಿ ಅದಕ್ಕೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇಬ್ಬರೂ ಜೊತೆಲೇ ಹಾಕಿದ್ರು, ಒಳ್ಳೆ ಗುಡ್ ಸೈನ್ ಅಲ್ವಾ ಅಂತ ಅನ್ನಿಸ್ತು. ಜೊತೆಗೆ ಈ ಸ್ಟಾರ್ ವಾರ್ ಅನ್ನೋದು ಸ್ಯಾಂಡಲ್ವುಡಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ಅದರ್ ಇಂಡಸ್ಟ್ರೀಸು. ಸೊ ಅದೆಲ್ಲ ಸ್ಟಾರ್ ವಾರ್ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ದರೆ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ಎಲ್ಲ ಫ್ಯಾನ್ಸು ಬಂದು ಸಿನಿಮಾ ನೋಡ್ತಾರೆ. ಈ ಥರದ್ದೊಂದು ಪಾಸಿಟಿವ್ ಸೈನ್ ಬೇಕು ಅಂತಲೂ ಅನ್ನಿಸ್ತು, ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಒಂದು ಪೋಸ್ಟರ್ ನೋಡಿದಾಗ ಎಲ್ಲರೂ ಒಟ್ಟಿಗೆ ನೋಡಿದಾಗ ಏನು ಅನ್ನಿಸ್ತು ಅನ್ನೋದು? ಅದು ನಾನೇ ಮಾಡಿಸಿದ್ದು, ನಂದೇ ಐಡಿಯಾ. ಏನಕ್ಕಂದರೆ ಹುಚ್ಚ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನೋದು ಒಂದು ಪದ್ಧತಿ, ಒಂದು ಫಾರ್ಮ್ಯಾಲಿಟಿ ಇತ್ತು. ಆವಾಗ ಕಟ್ಔಟ್ ಹಾಕಿಸಿದಾಗ ನಾನು ನೋಡಿದ್ದೇನೆಂದರೆ ಮೊದಲನೇ ವಾರ ಯಾವ ಕಟ್ಔಟಿಗೂ ಒಂದು ಹಾರನೂ ಬಿದ್ದಿರಲಿಲ್ಲ. ಕಾರಣ ಏನಂದರೆ ವಿ ಆರ್ ನೋ ಬಡಿ, ದಟ್ ಇಸ್ ಆಲ್ಸೋ ರೈಟ್. ಐ ಟೋಲ್ಡ್ ಹಿಮ್, ನೀನು ಕಟ್ಔಟ್ ಹಾಕ್ಸಿದ್ರೆ ಇವಾಗ ಅದಕ್ಕೆ ಖಾಲಿ ಬಿಡೋಕ್ಕಾಗಲ್ಲ, ಹಾರ ಹಾಕ್ಸಿದ್ರೆ ಯಾರು ಹಾಕ್ಸಿದ್ರು ಅಂತ ಬರುತ್ತೆ, ಒಂದೇ ಬಿದ್ದರೆ ಅವಮಾನ ಆಗುತ್ತೆ, ತುಂಬಿಸಿದ್ರೆ ನಾವೇ ಅಂತ ಗೊತ್ತಾಗುತ್ತೆ. ನಿನ್ನ ಕಟ್ಔಟ್ ಒಂದು ದಿವಸ ನಿನಗೆ ಹುಟ್ಕೊಳ್ಳೋ ಅಭಿಮಾನಿಗಳು ಕಟ್ಟಲಿ. ಈಗ ಸದ್ಯಕ್ಕೆ ಆಶೀರ್ವಾದದೊಂದಿಗೆ ಹೋಗು. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇವರೆಲ್ಲರೂ ಇದ್ದಾರೆ, ಇವ್ರನ್ನ ಬಿಟ್ಟು ಇನ್ನೂ ಇದ್ದಾರೆ. ಐ ಥಿಂಕ್ ದ ಬೆಸ್ಟ್ ಗಾರ್ಲೆಂಡ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಐ ಥಾಟ್ ದಿಸ್ ದ ಹೋಲ್ ಟೀಮ್ ನೀಡ್ಸ್ ಆ್ಯಂಡ್ ಅವ್ರ ಆಶೀರ್ವಾದ ಅಂತ ನನಗೆ ಅನ್ನಿಸ್ತು. ಅವತ್ತು ಇವ್ರಿಗೆ ಕೇಳಿದೆ, ಇವರೆಲ್ಲರೂ ಒಪ್ಕೊಂಡ್ರು ಕರೆಕ್ಟ್ ಅಂತ. ಇಟ್ಸ್ ನಾಟ್ ದಟ್ ಐ ಇಂಪೋಸ್ಟ್ ಮ್ಯಾಮ್, ನಾನು ಐ ಆಲ್ವೇಸ್ ಆಸ್ಕ್. ಅದು ಅವ್ರಿಗೆ ಕರೆಕ್ಟ್ ಅನ್ನಿಸ್ತು. ಅವ್ರು ಮಾಡಿದ್ಮೇಲೆ ನನಗೆ ತುಂಬ ತೃಪ್ತಿ ಆಯಿತು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗಾರ್ಲೆಂಡ್ ಎನಿ ಟೀಮ್ ಕ್ಯಾನ್ ಗೆಟ್, ಸಚ್ ವಂಡರ್ಫುಲ್ ಲೆಗಸೀಸ್. ಅದು ನಂಗೆ ಖುಷಿ ಆಯಿತು. ಈಗ ನೀವೇನು ಹೇಳ್ತಾ ಇದ್ದೀರಿ ಸ್ಟಾರ್ ವಾರ್ ಅನ್ನೋದು, ಯು ಟೆಲ್ ಮೀ ಹೌ ಡು ಯು ಎಂಡ್ ಇಟ್? ಗಿವ್ ಮಿ ಅನ್ ಐಡಿಯಾ ಸಮ್ ಡೇ ಆ್ಯಂಡ್ ವಿಲ್ ಎಂಡ್ ಇಟ್. ಸುದೀಪ್ ಸರ್, ಪ್ರಿಯಾ ಅವರು ಇಂಟರ್ವ್ಯೂಲಿ ಹೇಳಿದರು, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಸುದೀಪ್ ಆ್ಯಂಡ್ ಹಿಸ್ ಫ್ಯಾನ್ಸ್ ಅಂತ. ಹೌ ಪ್ರೌಡ್ ಆರ್ ಯು ಅಬೌಟ್ ಪ್ರಿಯಾಸ್ ಫಸ್ಟ್ ಪ್ರೊಡಕ್ಷನ್? Women's perspective, women producer, sorry. No, I don't look at it like that. I only look at producers. Okay. So, women ಅನ್ನೋದು ನಿಮಗೆ ಬಿಟ್ಟಿರೋದು, that how confident you are about yourself, because as men we don't look down upon anyone. I think ಅವರು ಬರೋದ್ರಲ್ಲಿ ಅವರು ರಾಜ್ಯ ದೇಶನೇ ಹೆಣ್ಮಕ್ಳು ಆಳಿದಾರೆ ಅಂದಮೇಲೆ ಸಿನಿಮಾ ಮಾಡೋದ್ರಲ್ಲಿ ಏನು ಭಾಳ ಚಿಕ್ಕ ವಿಚಾರ, ಅದೆಲ್ಲ ದೊಡ್ಡದು. See, I personally feel ability is more important and then comes the gender. ಅವರಿಗೆ ಒಂದು ಇದೆ, ಆಸೆ ಇತ್ತು, ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ನಾನು ನಿಮಗೆ ಆವಾಗಲೇ ಹೇಳಿದೆ, ಐ ಆಮ್ ಸೋ ಡ್ಯಾಮ್ ಹ್ಯಾಪಿ ದೇ ಡೇರ್ಡ್ ವಿತ್ ದಿಸ್ ಕಾಂಟೆಂಟ್. ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇನ್ನೊಂದು ಮಾಡ್ಕೊಂಡು ಹೋಗ್ಬೋದು. ಅಗೇನ್ ಬೈ ಸೇಯಿಂಗ್ ದಟ್ ಐ ಡೋಂಟ್ ಕಂಡೆಮ್ ಇಟ್. ಯಾರ್ಯಾರಿಗೆ ಏನೇನು ಮಾಡೋಕ್ಕೆ ಇಷ್ಟ ಇದೆ ಅದನ್ನೇ ಮಾಡಬೇಕು. ಅವರು ಇನ್ನೊಬ್ರು ಹೇಳಿದ್ದನ್ನು ಮಾಡಿಕೊಡ್ದು. ಇವ್ರಿಗೆ ಏನು ಅನಿಸುತ್ತೆ ಇವ್ರು ಮಾಡಿದ್ದಾರೆ, ಕಾನ್ಸಿಕ್ವೆನ್ಸಸ್ ದೇ ವಿಲ್ ಫೇಸ್, ಲೆಸನ್ಸ್ ವಿ ವಿಲ್ ಲರ್ನ್, ರಿಸಲ್ಟ್ಸ್ ವಿ ವಿಲ್ ಎಂಜಾಯ್. The last question, sir. How important Sanchit entering cinema for you? How emotional also? ವೆರಿ ಕಾಂಪಿಟೇಟಿವ್ ಯಾರು. ಇಲ್ಲಿವರೆಗೂ ನಾನು ಒಬ್ಬನೇ ಎಲ್ಲ ಅಂದ್ಕೊಂಡಿದ್ದೆ. ನನ್ನ ಮನೆಯಲ್ಲಿ ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದರು ಯಾರಿಗೆ ಅಂತ ನೋಡ್ಬೇಕು ಫಸ್ಟ್. ಈಗ ನನಗೆ ಬಂದಿದ್ದಾರ, ಅವ್ರಿಗೆ ಬಂದಿದ್ದಾರ, ಅದನ್ನು ನೋಡ್ಬೇಕಾಗತ್ತೆ. ಈಗ ಇಲ್ಲಿವರೆಗೂ ಸರ್ ಯಾರೋ ಡೈರೆಕ್ಟ್ರ್ ಬಂದಿದ್ದಾರೆ ಅಂದರೆ ಕಾನ್ಫಿಡೆಂಟ್ ಆಗಿ ಕರ್ಕೊಂಬ ಮೇಲೆ ಅನ್ಬೋದಿತ್ತು. ಈಗ ಕೇಳಬೇಕು ಯಾವ ಫ್ಲೋರ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಲವ್ಡ್ ಹಿಮ್ ಆನ್ ಸ್ಕ್ರೀನ್ ಆ್ಯಂಡ್ ಐ ಥಿಂಕ್ ಹಿ ಲುಕ್ಸ್ ಫ್ಯಾಬ್ಯುಲಸ್. ವಿವೇಕ್ ಆ್ಯಂಡ್ ಟೀಮ್ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್. ಸೊ ಈಗ ನನ್ನ ಸಿನಿಮಾದಲ್ಲಿ ನನ್ನ ಕಾಂಪೌಂಡಲ್ಲಿ ಒಂದೇ ಒಂದು ಒಳ್ಳೆ ವಿಚಾರ ಏನಂದರೆ, ಅಕಸ್ಮಾತ್ ಯಾವ್ದಾರ ಸಿನಿಮಾ ನನಗೆ ಬಂದು
ನಾನು ಮಾಡಲ್ಲ ಅಂದರೆ ಅವ್ರು ಒಂದು ಫ್ಲೋರ್ ಡೌನ್ ಹೋದರೆ ಇನ್ನೊಬ್ಬ ಸಿಗ್ತಾರೆ. ಸೊ ಸಿನಿಮಾ ಆದಷ್ಟು ಮನೆಯೇ ಇರುತ್ತೆ ಅನ್ನೋ ಒಂದು ನಂಬಿಕೆ. ಬಟ್ ವರ್ಷ ಇಲ್ಲಮ್ಮ, ಅವನಿಗೆ ಬಂದಿರೋ ಕತೆ ಅವ್ರು ಮಾಡಲ್ಲ ಅಂದರೆ ಮೇಲ್ಗಡೆ ಬರುತ್ತೆ ಅಂತ ಗ್ಯಾರಂಟಿ ನನಗಿಲ್ಲ. ಸ್ಪರ್ಶದ ವಿಚಾರ ಇದು. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಆಫ್ ಕೋರ್ಸ್ ಎಸ್, ವೈ ನಾಟ್. ಅವರ ಅಪ್ಪಂದು. ಸರ್ ಹೇಗೆ ಎಂಡ್ ಮಾಡೋದು ಅಂತ ಕೇಳಿದ್ರಲ್ಲ, ಹೇಗೆ ಎಂಡ್ ಮಾಡೋದು ಸ್ಟಾರ್ ವಾರ್ ಅಂತ ಕೇಳಿದ್ರಲ್ಲ. ಸೊ ಈಗ ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ನಾನು ಯಾವುದು ಪೋಸ್ಟೇ ನೋಡಲಿಲ್ಲ ಮ್ಯಾಂಗೋ ಪಚ್ಚ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ತೆಲುಗು ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ಚೆನ್ನಾಗಿದೆ ಸಿನಿಮಾ. ಸೊ ಹೊಸ ಹೀರೋ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ. ನಾನು ಯಾವ ಸ್ಟಾರ್ ಹೀರೋಗಳಾಗಿರ್ಬೋದು, ಸ್ಟಾರ್ಸ್ ಆಗಿರ್ಬೋದು, ಈ ಸಿನಿಮಾ ಬಗ್ಗೆ ಇನ್ನೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರ್ದು ನಾನು ಪೋಸ್ಟ್ ನೋಡಲಿಲ್ಲ, ಚೆನ್ನಾಗಿದೆ ಸಿನಿಮಾ ಹೋಗಿ ನೋಡಿ ಅಂತ ವಿಶ್ಶು ಮಾಡಿದ್ದಾರೆ ಎಲ್ಲರೂ. ಸೊ ಅದೇ ತೆಲುಗು ಇಂಡಸ್ಟ್ರಿನಲ್ಲಿ ಮತ್ತು ತಮಿಳ್ ಇಂಡಸ್ಟ್ರಿನಲ್ಲಿ ನೋಡೋದಾದರೆ ಯಾರ್ದಾದ್ರೂ ಹೊಸಬ್ರದ್ದು ಒಂದು ಚಿಕ್ಕ ಸಿನಿಮಾ ಬಂದಿದ್ದರೆ ಅದು ಚೆನ್ನಾಗಿದ್ದರೆ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಅಲ್ಲು ಅರ್ಜುನ್ ಮಾಡ್ತಾರೆ, ರಾಮ್ ಚರಣ್ ಮಾಡ್ತಾರೆ. ನಾನು ಇಲ್ಲಿ ಕನ್ನಡದಲ್ಲಿ ನೋಡಿದಾಗ ಒಂದು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಮಾಡಿರ್ತಾರೆ. ನೀವು ಮಾಡಿದ್ದೀರ ಕೆಲವೊಂದು ಸಿನಿಮಾಗಳಿಗೆ ತುಂಬಾ ಸಪೋರ್ಟು. ಒಂದು ಪೋಸ್ಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಟ್ವಿಟರಲ್ಲಿ. ಸೊ ಅದನ್ನು ನಾನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಮ್ಮಿ ನೋಡ್ತಾ ಇದ್ದೀನಿ. ಈವನ್ ದುರಂಧರ್ ಅಂತ ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟರ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ ದುರಂಧರ್ ಸಿನಿಮಾಗೆ, ಬಾಲಿವುಡ್ ಬಿಟ್ಟಾಕ್ಬಿಡಿ. ಬಟ್ ಇಲ್ಲಿ ಯಾರೂ ಹಾಕಿಲ್ಲ ಆ ಒಂದು ಪಿಕ್ಚರ್ ಬಗ್ಗೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬೇರೆ ಭಾಷೆಗೆ ಬಿಟ್ಟಾಕಿ ಕನ್ನಡದಲ್ಲಿ ಬೇಕಾಗಿದೆ ತುಂಬಾ ಅಂತ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಯಾವಾಗಲೂ ಹೋಗ್ತಾ ಇರ್ತೀನಿ ಸರ್. ದೇವರ ಆಶೀರ್ವಾದನ ಟ್ವೀಟ್ ಮಾಡ್ತಾರ? ಇಲ್ಲ, ಬಟ್ ಅಷ್ಟೇ. ಹೌದು, ನಾನು ಆಶೀರ್ವಾದ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಎಲ್ಲ ದೇವ್ರುಗಳು ಆಶೀರ್ವಾದ ಮಾಡೋದನ್ನು ಹೇಳ್ಬಿಟ್ಟು ಮಾಡಿದ್ದೀನಿ ಮಗನೇ ಹೋಗ್ನು ಅಂತ ಎಲ್ಲೂ ಪ್ರಿಂಟ್ ಆಗಲ್ಲ. ತಂದೆ ತಾಯಿ ಆಶೀರ್ವಾದ ಇವತ್ತವರೆಗೆ ಟ್ವೀಟ್ ಆಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದಿಲ್ಲ. ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇದೆಲ್ಲ ನಡೀತಾ ಇದೆ. ಯಾಕೆ ಮಾಡಿಲ್ಲ ಅಂತ ಇಟ್ಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ. ಡೋಂಟ್ ವರಿ ಅಬೌಟ್ ಇಟ್. ಅವ್ನು ನೋಡಿ ಅವನು ಬೆಳೀತಾರೆ ಅಂದರೆ ನಮ್ಮ ಮನೆಗೆ ಬಂದಂಥ ಪ್ರತಿಯೊಬ್ಬರು ಕಲಾವಿದರು ಯಾರೇ ಇರ್ಬೋದು ಆಶೀರ್ವಾದ ಮಾಡೋಗಿದ್ದಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ಅದು ಯಾವುದು ಟ್ವೀಟಲ್ಲಿ ಇದರಲ್ಲಿ ಬರೋಕ್ಕಾಗಲ್ಲ. ವೆನ್ ಗಾಡ್ ಹಿಮ್ಸೆಲ್ಫ್ ಯು ಬಿಲೀವ್ ಸೋ ಮಚ್, blessings cannot come on social media. This is a very small thing. Thank you so much. Thank you so much. ಮತ್ತೊಮ್ಮೆ ನಮ್ಮ ಮ್ಯಾಂಗೋ ಪಚ್ಚ